ತಂದೆಯಾದ ದೇವರು ಮತ್ತು ಆತನ ಮಗನಾದ ಕ್ರಿಸ್ತನ ಶಾಂತಿ ಸಮಾಧಾನ ನಮ್ಮ ಮಧ್ಯದಲ್ಲಿ ಇರಲಿ ಅಂತ ಹೇಳುತ್ತಾ ಈ ಒಂದು ಪಾಠವನ್ನು ನಾವು ಮುಂದುವರಿಸೋಣ. ಸಹೋದರ ಸಹೋದರರೇ, ಈ ದಿನದಲ್ಲೂ ಕೂಡ ದೇವರ ಕೃಪೆಯಿಂದ ನಾವು ಒಟ್ಟಾಗಿ ಬಂದು ಆತನು ನಮಗೆ ಕೊಟ್ಟಿದ್ದಂಥ ಈ ಸತ್ಯವೇದದ ಒಂದು ಭಾಗ ಅಥವಾ ಅಪೋಸ್ಲರ ಸೇವೆ ಆದಿ ಸಭೆಯಲ್ಲಿ ನಡೆದಂಥ ವಿಷಯಗಳ ಬಗ್ಗೆ ನಮಗೆ ದೇವರು ಈ ಒಂದು ಪುಸ್ತಕದಲ್ಲಿ ಅನೇಕ ವಿಷಯಗಳನ್ನು ನಮಗೆ ತೋರಿಸಿದ್ದಾರೆ. ಆ ರೀತಿಯಲ್ಲಿ ಈ ದಿನ ಕೂಡ ನಾವು ದೇವರ ಕೃಪೆ, ದೇವರ ದಯೆ, ಆತನ ಆತ್ಮದ ಒಂದು ಅನುಗ್ರಹ ನಮ್ಮ ಮಧ್ಯದಲ್ಲಿ ಇರಲಿ ಅಂತ ಹೇಳಿ ಈ ಒಂದು ಪಾಠವನ್ನು ಪ್ರಾರಂಭದ ಮೂಲಕ ನಾವು ಪ್ರಾರಂಭಗೊಳ್ಳೋಣ. ಈ ಒಂದು ದಿನದಲ್ಲೂ ಕೂಡ ನಮ್ಮ ಮಧ್ಯದಲ್ಲಿರುವ ಎಲ್ಲಪ್ಪ ಸಹೋದರರು ಪ್ರಾರಂಭದ ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಸರಿ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಸರ್ವಶಕ್ತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ. ತಂದೆಯಾದ ದೇವರೇ, ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ನಮ್ಮನ್ನು ಸತ್ಯವಾಕ್ಯವನ್ನು ಕೇಳಲಿಕ್ಕೆ ತಂದೆ ಸಹಾಯ ಮಾಡಿದ್ದೆಲ್ಲ ತಂದೆ, ಈ ಮಹಾಕೃಪೆಗಾಗಿ ಕೋಟಿ ಕೋಟಿ ಧನ್ಯವಾದ ತಂದೆಯಾದ ದೇವರೇ. ತಂದೆ, ಇನ್ನು ಈ ಇವತ್ತಿನ ದಿನದಲ್ಲಿ ಯಾವ ಸೋದರ ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಸಹಾಯ ಮಾಡು ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂತಹ ಸೋದರಿಗೋಸ್ಕರ ಸಹ ಬಿಡ್ಕೊಂತ ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಿಮ್ಮ ವಾಕ್ಯವನ್ನು ತಿಳಿಸೋ ಹಾಗೆ ತಂದೆ ಅವ್ರಿಗೂ ಸಹ ತಂದೆ ಸಹಾಯ ಮಾಡು ತಂದೆ. ಆದರೆ ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ತಂದೆ ನಮ್ಮೆಲ್ಲರ ಜೊತೆಯಲ್ಲಿ ತಂದೆ ನಡೆಸಿಕೊಡು ತಂದೆ. ಇದುವರೆಗೆ ನನ್ನ ಪ್ರಾರ್ಥನಾ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು ನಮ್ಮ ರಾಜಾಧಿರಾಜನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬೀಳುತ್ತೇನೆ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಸಹೋದರ ಸಹೋದರರೇ, ಈ ದಿನದಲ್ಲೂ ಕೂಡ ನಾವು ಈ ಅಪೋಸ್ಲರ ಕಾರ್ಯಗಳ ಮುಂದುವರೆದ ಭಾಗವನ್ನು ಕೂಡ ನಾವು ನೋಡಕ್ಕಿದ್ದೀವಿ. ಸೊ ಈ ಒಂದು ಪಾಠಗಳು ನಿಮಗೆ ಉಪಯೋಗ ಆಗ್ತಾ ಇದೆ ಅನ್ನುವ ಒಂದು ಭಾವನೆಯಲ್ಲಿ ನೀವು ಮತ್ತೆ ಈ ವಿಷಯಗಳನ್ನು ಆಲೋಚನೆ ಮಾಡೋದಕ್ಕೆ ದೇವರು ಒಂದು ವಾರ ನಮಗೆ ಕಾಲ ಅವಧಿಯನ್ನು ಕೊಡ್ತಾರೆ. ಸೊ ಶನಿವಾರದಿಂದ ಇನ್ನೊಂದು ಶನಿವಾರ ಬರೋ ತನಕ ನೀವು ಈ ಒಂದು ಪಾಠಗಳನ್ನು ಮತ್ತೆ ಮೆಲುಕಾಕಿ ಇನ್ನೂ ಅನೇಕ ವಿಷಯಗಳನ್ನು ಹುಡುಕಿ ಇನ್ನೂ ಅನೇಕ ವಿಷಯಗಳನ್ನು ನೀವು ಆಲೋಚಿಸಿ ಆ ಒಂದು ವಿಷಯದಲ್ಲಿ ದೇವರ ಕೃಪೆ, ದೇವರ ಒಂದು ಜ್ಞಾನವನ್ನು ಬೇಡುತ್ತಾ ಈ ವಿಷಯಗಳಲ್ಲಿ ನಾವು ಹೋದರೆ ಈ ಒಂದು ಪಾಠವು ನಮ್ಗೆ ಇನ್ನೂ ತುಂಬ ಒಂದು ಪ್ರಯೋಜನಕರವಾಗತ್ತೆ ಅನ್ನೋದನ್ನು ಕೂಡ ಕೇಳ್ಕೊತೀನಿ ಸಹೋದರ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ಈ ದಿನದ ಪಾಠವನ್ನು ನೋಡುವಾಗ ನಾವು ಸ್ವಲ್ಪ ನಮ್ಮ ಮನಸ್ಸನ್ನು ಈ ಒಂದು ಪಾಠಕ್ಕೆ ನಾವು ತಗೋಬರ್ಬೇಕಾದ್ರೆ ನಾವು ಕಳೆದ ವಾರದಲ್ಲಿ ನಡೆದಂಥ ಒಂದು ವಿಷಯಗಳನ್ನು ನಮ್ಮ ಮನಸ್ಸಿಗೆ ತಂದುಕೊಂಡಾಗ ಬರುವಂಥ ಪಾಠಕ್ಕೆ ಅದು ಒಂದು ಕನೆಕ್ಟಿವಿಟಿಯಾಗಿ ಅಥವಾ ಅದರ ಒಂದು ಕನೆಕ್ಷನ್ ನಮಗೆ ಸಿಗೋದು ಅಂತ ನೋಡ್ತೀವಿ. ಸೊ ಆ ರೀತಿಯಲ್ಲಿ ಕಳೆದ ವಾರದಲ್ಲಿ ನಾವು ನೋಡುವಾಗ ವಿಶೇಷವಾಗಿ ಈಗ ಅಪೋಸ್ತಲ ಪೌಲ್ ಎಫೆಸ ಪಟ್ಟಣದಲ್ಲಿ 2ನೇ ಬಾರಿಗೆ ಅವರು ಎಫೆಸ ಪಟ್ಟಣಕ್ಕೆ ಬಂದಾಗ ನಡೆದಂಥ ಘಟನೆಗಳನ್ನೇ ನಾವು ಕಾಲಕ್ರಮೇಣ ಅಲ್ಲಿ ನಡೆದಂಥ ವಿಷಯಗಳು, ಯಾವ ರೀತಿ ಪೌಲನು ಬಂದು ಅಲ್ಲಿ ಅಪೋಲೋಸ್ ಮೂಲಕ ಸುವಾರ್ತೆಯನ್ನ ಸಾರಿರುವ ಸಹೋದರ ಸಹೋದರರಿಗೆ ಯೋಹಾನನ ದೀಕ್ಷಾಸ್ಥಾನದ ವಿಷಯವಾಗಿ ಅವ್ರಿಗೆ ಗೊತ್ತಿತ್ತು. ಸ್ವಾಮಿಯ ದೀಕ್ಷಾಸ್ಥಾನದಿಂದ ವಿಷಯಗಳು ಏನು ಅಂತ ಗೊತ್ತಿಲ್ಲದೆ ಇರುವಾಗ ಅದನ್ನು ಕೂಡ ಅವರಿಗೆ ದೀರ್ಘವಾಗಿ ವಿವರಿಸಿ ಅವ್ರನ್ನ ಇನ್ನೂ ವಿಶ್ವಾಸದಲ್ಲಿ ಹೆಚ್ಚುಪಡಿಸಿ ಅಲ್ಲಿ ನಡೆದ ವಿಷಯಗಳನ್ನು ನಾವು ನೋಡಿದ್ವಿ. ಆ ರೀತಿಯಲ್ಲಿ ಅವರು ಅನೇಕ ಕಾಲ
ಎಫೆಸು ಪಟ್ಟಣದಲ್ಲಿ ಇರುವ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ವಿಶೇಷವಾಗಿ ಈ ಎಫೆಸು ಪಟ್ಟಣದಲ್ಲಿ ನಾವು ನೋಡುವಾಗ ಈ ಅನೇಕ ರೀತಿಯ ಒಂದು ಕಾರ್ಯಗಳು ಅಲ್ಲಿ ನಡೀತಾ ಇತ್ತು. ಎಫೆಸು ಪಟ್ಟಣದಲ್ಲಿ ನಾವು ನೋಡುವಾಗ ಪೌಲನು ಹತ್ತತ್ರ 2 ವರ್ಷ ಕಾಲ ಅಲ್ಲಿದ್ರು ಅಂತ ಹೇಳ್ತಾರೆ. ಅಲ್ಲಿ ಯಾವ ರೀತಿ ಇತ್ತು ಅಂದ್ರೆ, ಪೌಲನು ಈ ಒಂದು ಸುವಾರ್ತೆಯನ್ನ ಹೇಳೋದಿಕ್ಕೆ, ಅದನ್ನ ಜನ ಕೇಳುವ ಒಂದು ಮನಸ್ಥಿತಿಗೆ ಬರೋದಿಕ್ಕೆ ದೇವರು ಅನೇಕ ಅದ್ಭುತಗಳನ್ನ ಮಾಡಿ ಪೌಲನ ಒಂದು ವಿಚಾರದಲ್ಲಿ, ಅಲ್ಲಿ ದೇವರ ವಿಷಯದಲ್ಲಿ ಜನರಿಗೆ ಭಯಗೊಳ್ಳುವಂತ ಒಂದು ವಿಷಯಗಳನ್ನ ಅಲ್ಲಿ ದೇವರು ನಡೆಸಿದ್ರು ಅಂತ ಕೂಡ ನಾವು ಕಳೆದ ವಾರದಲ್ಲಿ ಕೂಡ ನೋಡಿದ್ವಿ ಆ ವಿಷಯಗಳು ಅಲ್ವಾ. ಸೊ ಯಾವ ರೀತಿ ನಾವು ನೋಡುವಾಗ 19ನೇ ಅಧ್ಯಾಯ 11ನೇ ವಚನದಲ್ಲಿ ಹೇಳ್ತಾರೆ, ದೇವರು ವಿಶೇಷವಾದ ಅದ್ಭುತಗಳನ್ನ ಪೌಲಿನ ಮೂಲಕ ಅವರು ಮಾಡಿದಾಗ ಆ ಜನರ ಮಧ್ಯದಲ್ಲಿ ಒಂದು ರೀತಿಯ ಒಂದು ಭಯ ಉಂಟಾಗಿರುವ ಒಂದು ವಿಷಯ, ಅಥವಾ ದೇವರ ವಿರುದ್ಧವಾಗಿ ನಡೀತಾ ಇದ್ದೀವಿ ಅನ್ನುವ ಒಂದು ಭಯ ಕೂಡ ಅಲ್ಲಿ ಉಂಟಾಗುವ ವಿಷಯಗಳು ಆಗಿರಬೇಕು ಅಂತ ಮುಂದೆ ಬರುವಂತ ಕಾರ್ಯಕ್ರಮಗಳು ಅದನ್ನ ನಮಗೆ ತಿಳಿಸ್ತದೆ. ಆ ರೀತಿಯಲ್ಲಿ ಕಳೆದ ವಾರದಲ್ಲಿ ನಾವು ನೋಡುವಾಗ ಈ ಯಹೂದ್ಯರ ಮಧ್ಯದಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ, ಅನೇಕ ಮಂದಿ ಈ ದೆವ್ವಗಳನ್ನ ಓಡಿಸುವ ಒಂದು ಕಾರ್ಯಕ್ರಮವನ್ನ ಅಥವಾ ಒಂದು ವಿಶೇಷವಾದ ಒಂದು ವೃತ್ತಿಯನ್ನ ಇವರು ಇಟ್ಕೊಂಡಿದ್ರು ಅಂತ ನೋಡ್ತೀವಿ ನಾವು ಆ ವಚನಗಳನ್ನ ಓದುವಾಗ. ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಪ್ರಧಾನ ಯಾಜಕನಾಗಿರುವಂತ ಒಬ್ಬ ಸೇವಾ ಅನ್ನುವ ಒಬ್ಬ ವ್ಯಕ್ತಿಯ 7 ಜನ ಅಥವಾ 7 ಗಂಡು ಮಕ್ಕಳು ಈ ಒಂದು ವೃತ್ತಿಯಲ್ಲಿ ಅವರು ತೊಡಗಿದ್ರು ಅಂತ ನೋಡ್ತೀವಿ. ಸೊ ಇವರು ಈ ದೆವ್ವಗಳನ್ನ ಓಡಿಸುವ ಒಂದು ವಿಷಯನೇ ಅವ್ರಿಗೆ ದೊಡ್ಡದಾಗಿತ್ತು. ಅದರಿಂದ ಅವರು ಅತಿ ಹೆಚ್ಚಾದ ಆದಾಯವನ್ನ ಮಾಡ್ಕೋತಾ ಇದ್ರು. ಸೊ ಈ ಒಂದು ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅಲ್ಲಿ ಒಂದು ಸಮಯದಲ್ಲಿ ಈ 7 ಗಂಡು ಮಕ್ಕಳು, ಆ ಒಂದು ಪ್ರಧಾನ ಯಾಜಕನ ಗಂಡು ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ, ನಾವು ಮಾಡ್ತಾ ಇರೋದು ಒಂದು ರೀತಿಯಲ್ಲಿ ಒಳ್ಳೇದೇ, ಆದ್ರೆ ಈಗ ಪೌಲನು ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಅಂತ ಹೇಳ್ತಾರಲ್ಲ, ಸ್ವಾಮಿಯ ಹೆಸರಿನಲ್ಲಿ ಅವರು ದೆವ್ವಗಳನ್ನ ಓಡಿಸ್ತಾ ಇದ್ದಾರಲ್ಲ, ಅದು ಕೂಡ ನಡೀತಾ ಇದೆ. ನಾವು ಕೂಡ ಆ ರೀತಿ ಏನಾದ್ರೂ ಆ ಹೆಸರನ್ನ ನಾವು ಹೇಳಿದ್ರೆ ಇನ್ನೂ ನಮಗೆ ಒಳ್ಳೆಯ ಒಂದು ಶಕ್ತಿ ನಮಗ್ ಬರ್ಬೋದು ಅಂತೇಳಿ ಈ ವಿಚಾರವಾಗಿ ಅವರು ಕೂಡ ಕ್ರಿಸ್ತು ಯೇಸುವಿನ ಹೆಸರಿನಲ್ಲಿ ನಿಮ್ಮನ್ನ ಸ್ವಸ್ಥಪಡಿಸ್ತೀನಿ ಅಂತ ಹೇಳುವಾಗ ಅಲ್ಲಿ ನಡೆದ ಘಟನೆ ನಮಗೆ ಕಳೆದ ವಾರದಲ್ಲಿ ನಮಗೆ ಒಂದು ಕುತೂಹಲವನ್ನ ಕೊಟ್ಟಿತ್ತು. ಏನಂತ ನೋಡ್ಬೇಕಾದ್ರೆ, ಆ ಒಂದು ದೆವ್ವ ಹಿಡಿದಿರುವ ವ್ಯಕ್ತಿ ಏನಂತ ಹೇಳ್ತಾರೆ ಅಂದ್ರೆ, ಯೇಸು ಯಾರು ಅಂತ ಗೊತ್ತು ನನಗೆ, ಮತ್ತೆ ಪೌಲನು ಯಾರು ಅಂತ ಗೊತ್ತು ನನಗೆ, ಆದ್ರೆ ನೀನು ಯಾರು ಅಂತ ಕೇಳುವಾಗ ಈ ಒಂದು ಪ್ರಶ್ನೆ ಹಾಕುವ ಒಂದು ವಿಷಯವನ್ನ ನಾವು ನೋಡುವಾಗ ಇದಕ್ಕೆ ನಾವು ಇನ್ನೂ ಅತಿ ಹೆಚ್ಚಾದ ಗಮನವನ್ನ ನೀವು ನಿಮ್ಮ ಪರ್ಸನಲ್ ಸ್ಟಡಿಯಲ್ಲಿ ಕೊಟ್ರೆ ಈ ದೆವ್ವಗಳ ವಿಚಾರವಾಗಿ ಅನೇಕ ಕಾರ್ಯಗಳು ನಮಗೆ ಮಾಹಿತಿಗಳು ಸಿಗತ್ತೆ. ಯಾಕಂದ್ರೆ ಈ ಒಂದು ದೆವ್ವಗಳು ಅಂತ ಹೇಳುವಾಗ ಸಾಮಾನ್ಯವಾಗಿ ಲೋಕದಲ್ಲಿ ಜನರು ದೆವ್ವಗಳು ಅಂತ ಹೇಳುವಾಗ ಒಬ್ಬ ವ್ಯಕ್ತಿ ಅವನು ಏನ್ರಿ ಒಂದು ಯಾವುದೋ ಒಂದು ರೀತಿಯ ಸಾವನ್ನ ಅವನು ಸತ್ತಾಗ ಅದು ಏನ್ರಿ ಒಂದು ನ್ಯಾಚುರಲ್ ಅಲ್ವಾ, ಒಂದು ಸಾಮಾನ್ಯವಾದ ಒಂದು ಸಾವು ಇಲ್ಲದೆ ಬೇರೆ ಯಾವುದೋ ರೀತಿಯಲ್ಲಿ ಅಲ್ವಾ ಏನ್ರಿ ಸೂಸೈಡ್ ಮಾಡ್ಕೊಳ್ಳೋ ವಿಷಯ, ಇದೆಲ್ಲ ಒಬ್ಬ ವ್ಯಕ್ತಿ ಮಾಡಿದ್ರೆ ಇವರೆಲ್ಲ ದೆವ್ವಗಳಾಗಿ ಮಾರ್ಪಡೆ ಆಗ್ಬಿಟ್ಟು ಈ ಭೂಮಿಯಲ್ಲಿದ್ದಾರೆ ಅನ್ನುವ ಒಂದು ತಪ್ಪಾದ ಕಲ್ಪನೆಯಲ್ಲಿ ಈ ಲೋಕದ ಜನರು ಈ ದೆವ್ವಗಳನ್ನ ನೋಡುವ ಒಂದು ಕಾರ್ಯಗಳನ್ನ ನಾವು ನೋಡ್ತೀವಿ. ಈಗಲೂ ಕೂಡ ನಿಮ್ಮ ಸುತ್ತಮುತ್ತ ಇರುವ ಜನರು ಕೂಡ ದೆವ್ವಗಳು ಅಂದ್ರೆ ಇದೇ ರೀತಿಯಲ್ಲಿ ಅವರ ಒಂದು ಅನುಭವ ಅಲ್ವಾ, ಸತ್ತಿರುವ ವ್ಯಕ್ತಿ ದೆವ್ವವಾಗಿ ಆಗಿರ್ತಾರೆ ಅಂತ ಹೇಳುವಂತ ವಿಷಯ. ಆದ್ರೆ
ಸತ್ಯವೇದದ ವಿದ್ಯಾರ್ಥಿಗಳಾಗಿರುವ ನಮಗೆ ಈ ದೆವ್ವಗಳು ಅಂತ ಹೇಳಿದ ತಕ್ಷಣನೇ ನಮಗೆ ತುಂಬಾ ಸ್ಪಷ್ಟವಾದ ಒಂದು ಮಾಹಿತಿಯನ್ನ ಅಥವಾ ಸ್ಪಷ್ಟವಾದ ಒಂದು ಅರಿವನ್ನ ನಮಗೆ ದೇವರು ಕೊಟ್ಟಿದ್ದಾರೆ. ಏನು ಅಂತ ನೋಡ್ಬೇಕಾದ್ರೆ ನಮ್ಗೆಲ್ರೂ ಗೊತ್ತಿರೋದ್ರಿಂದ ಈ ಒಂದು ದೆವ್ವಗಳು ಬೇರೆ ಯಾರು ಇಲ್ಲ. ಆ ಏನ್ರಿ ನೋವನ ಸಮಯದಲ್ಲಿ ಬಿದ್ದಿರುವ ದೂತರುಗಳು ಅಲ್ವಾ, ಫಾಲನ್ ಏಂಜಲ್ಸ್ ಅಂತ ಹೇಳ್ತೀವಿ ಅಲ್ವಾ, ಇವರು ಅವರ ಒಂದು ರಾಜ್ಯವನ್ನ ಅಥವಾ ಅವರ ಒಂದು ಆಳ್ವಿಕೆಯನ್ನ ಉಳಿಸ್ಕೊಳ್ಳೋದಕ್ಕೆ ಈ ರೀತಿಯ ವಿಷಯವಾಗಿ ಈ ಲೋಕದ ಜನರ ಮಧ್ಯದಲ್ಲಿ ಅವರು ಮಾಡುವ ಒಂದು ಕಾರ್ಯಗಳು ಅಂತ ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಅದರಿಂದನೇ ಈ ದೆವ್ವಗಳು ಅಂತ ಹೇಳುವಾಗ ಏನ್ರಿ ಒಬ್ಬ ವ್ಯಕ್ತಿ ಸತ್ತಿದ ತಕ್ಷಣ ಅವನು ದೆವ್ವ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಮಗೆ ಈ ವಾಕ್ಯಗಳು ಸ್ಪಷ್ಟಪಡಿಸ್ತದೆ. ಒಬ್ಬ ವ್ಯಕ್ತಿ ಯಾವುದೇ ರೀತಿಯ ಸಾವನ್ನ ಅವನು ಬಂದು ಯಾವುದೇ ರೀತಿಯಲ್ಲಿ ಸತ್ರು ಕೂಡ ಅವನು ಮಣ್ಣಿನಲ್ಲಿ ಯೇಸು ಸ್ವಾಮಿಯ ಒಂದು ಏನ್ರಿ ಧ್ವನಿಯನ್ನ ಕೇಳೋ ತನಕ ಅವರೆಲ್ಲ ದೀರ್ಘ ನಿದ್ರೆಯಲ್ಲಿದ್ದಾರೆ ಅನ್ನೋದನ್ನ ನಮಗೆ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇಲ್ಲಿ ಈ ದೆವ್ವಗಳ ವಿಚಾರವಾಗಿ ನೋಡ್ಬೇಕಾದ್ರೆ ಅವರುಗಳು ಕೂಡ ಅನೇಕ ಮಾಹಿತಿಗಳು ಅವ್ರಿಗೆ ಏನಾಗ್ತಾ ಇದೆ, ಗೊತ್ತಾಗ್ತಾ ಇದೆ. ಆದ್ರೆ ಎಷ್ಟೋ ವಿಷಯಗಳು ದೇವರು ಅವರಿಗೂ ಕೂಡ ಅರ್ಥ ಆಗದೆ ಇರಂಗೆ ಅಥವಾ ಬಿದ್ದಿರುವ ಆ ದೂತರಿಗೆ ದೇವರ ಯೋಜನೆಯಲ್ಲಿ ವಿಶೇಷವಾಗಿ ಸಭೆಯ ಒಂದು ಆಯ್ಕೆಯ ವಿಷಯದಲ್ಲಿ ಅವರು ಕೂಡ ಕುತೂಹಲದಿಂದ ಯಾವುದೋ ಒಂದು ರೀತಿಯಲ್ಲಿ ಅವ್ರೇನ್ ಮಾಡ್ತಾ ಇದ್ದಾರೆ, ಊಹಿಸ್ಕೊಳ್ತಾ ಇದ್ದಾರೆ ವಿನಃ ನಿಜವಾದ ವಿಷಯ ಅವ್ರಿಗೂ ಕೂಡ ಗೊತ್ತಿಲ್ಲ ಅನ್ನೋದನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಈ ಮಾಹಿತಿನ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು ಸಹೋದರರೇ. ಯಾಕಂದ್ರೆ ಲೋಕದಲ್ಲಿ ದೆವ್ವ ಅಂದಿದ ತಕ್ಷಣ ಮನುಷ್ಯರ ಒಂದು ಆಲೋಚನೆಗಳು ಬೇರೆ ರೀತಿ ಇರ್ತದೆ. ಆದ್ರೆ ನಮಗೆ ಆ ರೀತಿಯ ಆಲೋಚನೆಗಳು ಇಲ್ಲ. ಸತ್ತಿರುವ ಮನುಷ್ಯ ಏನ್ರಿ ಅವನು ದೀರ್ಘವಾದ ನಿದ್ರೆಯಲ್ಲಿ ಸ್ವಾಮಿಯ ಎರಡನೇ ಬರುವಿಕೆಯಲ್ಲಿ ಅವರನ್ನ ಎಬ್ಬಿಸೋ ತನಕ ಅವನು ಅಲ್ಲೇ ಇರ್ತಾನೆ. ಸೊ ಇವರು ಈ ಒಂದು ದೆವ್ವದ ಒಂದು ವಿಷಯದಲ್ಲಿ ಒಬ್ಬ ಮನುಷ್ಯನ ಒಳಗೆ ಯಾವ ರೀತಿ ಈ ದೆವ್ವಗಳು ಬರ್ತದೆ ಅಂತ ಹೇಳ್ಬೇಕಾದ್ರೆ ಆ ಮಾಹಿತಿಗಳನ್ನ ನೀವೇನ್ ಮಾಡ್ಬೇಕ್ರಿ, ಸತ್ಯವೇದದಲ್ಲಿ ಇರುವಂತ ಈ ಒಂದು ವಿಷಯಗಳನ್ನ ನೀವೇನ್ ಮಾಡ್ಬೇಕ್ರಿ, ಸಪ್ರೇಟ್ ಆಗಿ ಇದನ್ನ ನೀವು ಸ್ಟಡಿ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು. ಆವಾಗ ನಮಗ್ ಗೊತ್ತಾಗತ್ತೆ ಇದು ಕೇಳ್ತಾ ಇದೆಯಲ್ಲ? ಓಕೆ ಓಕೆ. ಇದು ಸ್ವಲ್ಪ ಏನೋ ಫೋನ್ ಏನೋ ಪ್ರಾಬ್ಲಮ್ ಇದೆ, ಸ್ವಲ್ಪ ಏನಾದ್ರು ಕೇಳಿಲ್ಲ ಇದಾಗಿಲ್ಲ ಅಂದ್ರೆ ನನಗೆ ಸ್ವಲ್ಪ ಮಾಹಿತಿ ಕೊಡಿ. ಓಕೆ. ಸೊ ಈಗ ನಾವೇನ್ ನೋಡ್ತೀವಿ ಅಂದ್ರೆ ಸಹೋದರರೇ, ಈ ರೀತಿಯ ಒಂದು ವಿಚಾರವನ್ನ ನಮ್ಮ ಮನಸ್ಸಲ್ಲಿ ನಾವು ಯಾವಾಗ್ಲೂ ಇಟ್ಕೋಬೇಕು. ಸೊ ಈಗ ನಾವೇನ್ ನೋಡ್ತೀವಿ ಅಂದ್ರೆ ಈ ದಿನದಲ್ಲಿ ನಾವು ಎಲ್ಲಿಂದ ಪ್ರಾರಂಭ ಮಾಡೋಣ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ವಿಷಯವನ್ನ ನಮಗೆ ಗೊತ್ತಿದೆ, ಯಾವ ರೀತಿಯ ವಿಚಾರವಾಗಿ ಅಲ್ಲಿ ಪೌಲನು ಈ ವಿಷಯಗಳನ್ನ ಹೇಳೋದನ್ನ ನಾವು ನೋಡ್ತೀವಿ. ಸೊ ಆ ರೀತಿಯ ಒಂದು ಕಾರ್ಯದಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ನಾವು ಈ ದಿನದಲ್ಲಿ ಏನ್ ಮಾಡೋಣ ಅಂದ್ರೆ ಎಲ್ಲಿಂದ ನಮ್ಮ ಪಾಠ ಪ್ರಾರಂಭವಾಗತ್ತೆ ಅಂತ ನೋಡ್ಬೇಕಾದ್ರೆ ಅಪೊಸ್ತಲರ ಕಾರ್ಯಗಳು 19ನೇ ಅಧ್ಯಾಯ 23ನೇ ವಚನ. ಅಪೊಸ್ತಲರ ಕಾರ್ಯಗಳು 19ನೇ ಅಧ್ಯಾಯ 23ನೇ ವಚನ. ಆ ಕಾಲದಲ್ಲಿ ಕ್ರಿಸ್ತ ಮಾರ್ಗದ ವಿಷಯವಾಗಿ ಬಹಳ ಗಲಭೆ ಹುಟ್ಟಿತು. ಹೇಗೆಂದರೆ ಧರ್ಮಾಂತ್ಯ ಒಬ್ಬ ಅಕ್ಕಸಾಲಿಗನು ಬೆಳ್ಳಿಯಿಂದ ಅತಮೆ ದೇವಿ ಗುಡಿಯಂತೆ ಸಣ್ಣ ಸಣ್ಣ ಗುಡಿಗಳನ್ನು ಮಾಡಿ ಗುಡಿಗಳನ್ನು ಮಾಡಿ ಕರೆಂಟ್ ಹೊಂಟೈತಿ. ಯಾರಾದ್ರೂ ಓದಿ ವಚನ ಬ್ರದರ್.
19ನೇ ಅಧ್ಯಾಯ 23ರಿಂದ 24 ವಚನ ತನಕ ಓದಿ. ಆ 23 ಕಾಲದಲ್ಲಿ ಓದಿ ಓದಿ ಓದಿ. ಕ್ರಿಸ್ತ ಮಾರ್ಗದ ವಿಷಯವಾಗಿ ಬಹಳ ಗಲಭೆ ಹುಟ್ಟಿತು. ಹೇಗೆಂದರೆ, ದೇಮೇತ್ರಿಯನೆಂಬ ಒಬ್ಬ ಅಕ್ಕಸಾಲಿಗನು ಬೆಳ್ಳಿಯಿಂದ ಅರ್ತೆಮೀ ದೇವಿಯ ಗುಡಿಯಂತೆ ಸಣ್ಣ ಸಣ್ಣ ಗುಡಿಗಳನ್ನು ಮಾಡಿಸುವವನಾಗಿದ್ದು, ಆ ಕಸುಬಿನವರಿಗೆ ಬಹಳ ಕೆಲಸ ಕೊಡುತ್ತಿದ್ದನು. ಅವನು ಅವರನ್ನು, ಆ ಕಸುಬಿನ ಸಂಬಂಧವಾದ ಕೆಲಸದವರನ್ನು ಒಟ್ಟಿಗೆ ಕರೆಸಿ ಅವರಿಗೆ, ಜನರೇ, ಈ ಕೆಲಸದಿಂದ ನಮಗೆ ಐಶ್ವರ್ಯ ಉಂಟಾಗುತ್ತದೆಂದು ನೀವು ಬಲ್ಲಿರಿ. ಆದರೆ ಕೈಯಿಂದ ಮಾಡಿದ ಮೂರ್ತಿಗಳು ದೇವರಲ್ಲವೆಂದು ಆ ಪೌಲನು ಹೇಳಿ, ಎಫೆಸದಲ್ಲಿ ಮಾತ್ರವಲ್ಲದೆ ಸ್ವಲ್ಪ ಕಡಿಮೆ ಆಸಿಸಿ ಮೇಲೆಲ್ಲ ಬಹಳ ಜನರನ್ನು ಒಡಂಬಡಿಸಿ ತಿರುಗಿಸಿ ಬಿಟ್ಟಿದ್ದಾನೆ ಎಂಬುದನ್ನು ನೀವು ನೋಡುತ್ತೀರಿ, ಕೇಳುತ್ತೀರಿ. ಇದರಿಂದ ನಮ್ಮ ಉದ್ಯೋಗಕ್ಕೆ ಅಪಕೀರ್ತಿ ಬರುವ ಹಾಗಿರುವುದಲ್ಲದೆ, ಅರ್ತೆಮೀ ಮಹಾದೇವಿಯ ದೇವಸ್ಥಾನವು ಗಣನೆಗೆ ಬಾರದೆ ಹೋಗುವ 23ರಿಂದ 26 ವಚನಗಳನ್ನ ನಾವು ನೋಡುವಾಗ, ಸಹೋದರರೇ, ಅಲ್ಲಿ ಎಫೆಸು ಪಟ್ಟಣದಲ್ಲಿ ಪೌಲನು ಅಲ್ಲೇ ವಾಸವಾಗಿದ್ದಾರೆ. ಆ 2 ವರ್ಷ ಕಾಲದಲ್ಲಿ ಘಟನೆಗಳು ನಡೆದಂಥದ್ದನ್ನ ಇಲ್ಲಿ ನಮಗೆ ರೆಕಾರ್ಡ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ನೋಡಿದಾಗ ಈ ದೆವ್ವಗಳ ವಿಚಾರವಾಗಿ ನಾವು ನೋಡಿದ್ವಿ. ಇಲ್ಲಿ ಇನ್ನೊಂದು ಘಟನೆಯನ್ನ ನಮಗೆ ಏನು ನಮ್ಮ ಮನಸ್ಸಿಗೆ ತರ್ತಾರೆ ಅಂದ್ರೆ, ಆ ಸಮಯದಲ್ಲಿ ಎಫೆಸು ಪಟ್ಟಣದಲ್ಲಿ ಒಂದು ಗಲಭೆ ಪ್ರಾರಂಭವಾಯಿತು. ಏನು ಗಲಭೆ ಪ್ರಾರಂಭವಾಯಿತು ಅಂತ ನೋಡ್ಬೇಕಾದ್ರೆ, ಪೌಲನು ಈ ಸುವಾರ್ತೆಯನ್ನ ಸಾರಕ್ಕೆ ಪ್ರಾರಂಭ ಮಾಡಿದಾಗಿಂದ ಆ ಎಫೆಸು ಪಟ್ಟಣದಲ್ಲಿ ನಾವು ವಚನಗಳನ್ನ ನೋಡಿದ್ವಿ ಅಲ್ವಾ. ಏನಂತ ನೋಡ್ಬೇಕಾದ್ರೆ, ಅಲ್ಲಿ ಜನರ ಮಧ್ಯದಲ್ಲಿ ಒಂದು ಭಯ ಉಂಟಾಯಿತು ಅಂತ ವಚನ ನಮಗೆ ಹೇಳ್ತದೆ. ಏನಕ್ಕೆ ಭಯ ಉಂಟಾಯಿತು ಅಂದ್ರೆ, ಪೌಲನು ಈ ಒಂದು ವಿಷಯವನ್ನ ಮಾತನಾಡುವಾಗ, ಸಹೋದರರೇ, ಪೌಲನು ಹೇಳುವಾಗ ಏನಂತ ಹೇಳ್ತಾರೆ ಅಂದ್ರೆ, ಕೈಯಿಂದ ಮಾಡಿರುವಂತ ಈ ಮೂರ್ತಿಗಳು ಏನಾಗಲ್ಲ ರೀ, ಕೈಯಿಂದ ಮಾಡಿದ ಈ ಮೂರ್ತಿಗಳು ಏನು ಅದು ದೇವರಲ್ಲ ಅಂತ ಈ ಸುವಾರ್ತೆಯನ್ನ ಸಾರುವಾಗ, ಸಹೋದರರೇ, ಈ ವಿಚಾರಗಳನ್ನ ಅವರು ಹೇಳಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಕೂಡ ನಮಗ್ ಗೊತ್ತಾಗ್ತಾ ಇದೆ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ, ಸಹೋದರರೇ, ಕೇಳ್ತಾ ಇದೆಯಾ? ಕೇಳ್ತಾ ಇದ್ದಾರೆ. ಸಾರಿ ಫೋನಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್. ಓಕೆ. ಸೊ ಸಹೋದರರೇ, ಇಲ್ಲಿ ನಾವು ನೋಡುವಾಗ ಏನಾಗ್ತಾ ಇದೆ ಅಂದ್ರೆ, ನೋಡ್ಬೇಕಾದ್ರೆ ಈ ಒಂದು ಪೌಲನು ಈ ಸುವಾರ್ತೆಯನ್ನ ಸಾರುವಾಗ ಆ ಒಂದು ಎಫೆಸು ಪಟ್ಟಣದಲ್ಲಿ ಇದ್ದಂತ ದೇವತೆ ಆಗಿರುವಂತ ಡಯಾನಾ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಯಾವ ರೀತಿ ಬರ್ತದೆ ಅಂತ ನಾವು ನೋಡಬಹುದು. ಸೊ ಈ ಒಂದು ದೇವತೆಯನ್ನ ಪೂಜಿಸುವ ವಿಷಯದಲ್ಲಿ ಆ ಇಡೀ ಎಫೆಸು ಸಭೆಯಲ್ಲಿ ಒಂದು ದೊಡ್ಡ ಒಂದು ನಂಬಿಕೆ, ವಿಶ್ವಾಸ ಅಲ್ಲಿ ಆಗ್ತಾ ಇತ್ತು ಅಂತ ನೋಡ್ತೀವಿ. ಆ ರೀತಿಯ ಒಂದು ಸಮಯದಲ್ಲಿ ಅಲ್ಲಿ ಆ ಒಂದು ದೇವತೆಗೆ ಸಾರುವಂತ ಅಥವಾ ಆ ದೇವತೆಯನ್ನ ಪೂಜಿಸುವ ಜನರ ಮಧ್ಯದಲ್ಲಿ ಒಂದಷ್ಟು ಜನ ಏನ್ರಿ, ಆ ವ್ಯವಹಾರಗಳನ್ನ ಮಾಡೋರು ಅಥವಾ ಬಿಸ್ನೆಸ್ ಮಾಡೋರು ಏನ್ ಮಾಡಿದ್ರು ಅಂದ್ರೆ, ಆ ಒಂದು ನಂಬಿಕೆಯಲ್ಲಿ ಇದ್ದಂತ ಜನರನ್ನ ಆದಾಯ ಪಡಿಸ್ಕೊಂಡು ಅಲ್ಲಿ ಚಿಕ್ಕ ಚಿಕ್ಕ ಮೂರ್ತಿಗಳು, ಚಿಕ್ಕ ದೇವತೆಗಳು ಈ ರೀತಿ ಮಾಡಿ ಇದನ್ನೆಲ್ಲ ಏನ್ ಮಾಡ್ತಾ ಇದ್ರಂತೆ, ಮಾರ್ತಾ ಇದ್ರಂತೆ. ಬೆಳ್ಳಿಯ ಒಂದು ವಿಗ್ರಹಗಳನ್ನ ಮಾಡಿ ಚಿಕ್ಕ ಚಿಕ್ಕದಾಗಿ ಅವರ ಮನೆಗಳಲ್ಲಿ ಇಟ್ಕೊಳ್ಳುವ ರೀತಿಯಲ್ಲಿ ಇದನ್ನ ಮಾರ್ತಾ ಇದ್ರು ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಎಫೆಸು ಪಟ್ಟಣದಲ್ಲಿ ಇದು ಪ್ರಬಲವಾದ ಒಂದು ವಿಚಾರ. ಓಕೆನಾ? ಸೊ ಈಗ ಕೂಡ ನಿಮ್ಮ ಸುತ್ತಮುತ್ತಲು ಇರುವಂತ ಎಷ್ಟೋ ನಂಬಿಕೆಯಲ್ಲಿರುವಂತ ಜನರು ಅವರ ಒಂದು ಟೆಂಪಲ್ಸ್ ಅಲ್ಲಿ ಈ ರೀತಿಯ ವಿಗ್ರಹಗಳನ್ನ ನೀವು ನೋಡ್ಬೋದು. ನಿಮ್ಮ ಸುತ್ತಮುತ್ತ ಅನೇಕ ಬೇರೆ ಮತದವರು ಇರೋದ್ರಿಂದ ಇದು ಸಾಮಾನ್ಯವಾಗಿ ಎಲ್ಲಾ ಪ್ರಾಂತ್ಯಗಳಲ್ಲೂ ಆಗುವಂತ ವಿಷಯಗಳು. ತುಂಬಾ ಪ್ರಬಲವಾಗಿ ಇರುವಂತ ಪಟ್ಟಣಗಳು, ಈಗ ತಿರುಪತಿ ತಗೋಬಹುದು ನೀವು ಅಲ್ವಾ. ಸೊ ನಿಮ್ಮ ಕಡೆ ದೇವಾಲಯಗಳು ಈ ತರ ಇರ್ಬೋದು. ಸೊ ಇಲ್ಲೆಲ್ಲ ನೋಡ್ಬೇಕಾದ್ರೆ
ಅವರು ಆ ಒಂದು ದೇವಾಲಯಗಳು ಸುತ್ತಮುತ್ತಲಿರುವ ಏನ್ರಿ ಜನರು ಅಲ್ಲಿ ಆದಾಯ ಮಾಡ್ಕೊಳ್ಳಕ್ಕೆ ಅವ್ರದೇ ಆದಂತ ಒಂದು ವಿಗ್ರಹಗಳನ್ನ, ಎಲ್ಲ ಮೂರ್ತಿಗಳನ್ನ ಇದನ್ನೆಲ್ಲ ಮಾಡಿ ಮಾರುವಂತ ಒಂದು ವೃತ್ತಿಯನ್ನ ಮಾಡ್ತಾರೆ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಇಲ್ಲೂ ಕೂಡ ಅದೇ ರೀತಿಯ ಒಂದು ಕಾರ್ಯಗಳು ನಡೀತಾ ಇತ್ತು. ಯಾವಾಗ ಪೌಲನು ಸುವಾರ್ತೆಯನ್ನ ಸಾರಿ ತಂದೆಯಾದ ದೇವರ ವಿಷಯವನ್ನು, ಕ್ರಿಸ್ತ ಯೇಸುವಿನ ವಿಷಯವನ್ನು, ದೇವರ ರಾಜ್ಯದ ಬಗ್ಗೆ ಮಾತನಾಡಿ, ಇಲ್ಲಿ ನೀವು ನಂಬಿ ವಿಶ್ವಾಸಿಸಿ ನೀವು ಪೂಜಿಸುವ ಇದೆಲ್ಲ ಕೂಡ ದೇವರುಗಳಲ್ಲ ಅಂತ ಯಾವಾಗ ಸ್ಪಷ್ಟವಾಗಿ ಪೌಲನ ಮೂಲಕ ಈ ಒಂದು ವಿಷಯಗಳು ಬಂತೋ, ಜನ ಆ ಒಂದು ವಿಗ್ರಹಗಳನ್ನ ತಗೊಳ್ಳೋದಕ್ಕೂ ಆ ಒಂದು ದೇವತೆಯನ್ನ ಪೂಜಿಸೋದಕ್ಕೂ ಕಡಿಮೆ ಆಗ್ತಾನೇ ಬಂದ್ರು ಅಂತ ನಮಗೆ ಇಲ್ಲಿ ಮಾಹಿತಿ ಸಿಗ್ತಾ ಇದೆ ಅಲ್ವಾ. ಸೊ ಆ ರೀತಿ ಒಂದು ಕಡಿಮೆ ಆಗುವ ಒಂದು ಪರಿಸ್ಥಿತಿಗಳನ್ನ ಈ ಒಂದು ವ್ಯಕ್ತಿ ನೋಡಿದಾಗ ಅವನಿಗೆ ಈಗ ಭಯ ಸ್ಟಾರ್ಟ್ ಆಗೋಯ್ತು. ಯಾಕಂದ್ರೆ ಎಷ್ಟೋ ದುಡ್ಡು, ಹಣ ಈ ಒಂದು ವ್ಯವಹಾರದಲ್ಲಿ ಆತನು ಮಾಡ್ತಾ ಇದ್ದ. ಆದ್ರೆ ಈಗ ಅದೆಲ್ಲ ಏನಾಗೈತಂತೆ, ಎಲ್ಲ ನಿಧಾನಕ್ಕೆ ಕಾಲಕ್ರಮೇಣ ಕಡಿಮೆ ಆಗ್ತಾನೆ ಬಂತು. ಸೊ ಇದನ್ನ ನಾವು ನೋಡುವಾಗ ಅಲ್ಲಿ ಆ ವ್ಯಕ್ತಿಯ ಹೆಸರನ್ನ ಹೇಳುವಾಗ ಹೇಳ್ತಾರೆ, ಅವನೊಬ್ಬ ಏನ್ರಿ ಆ ಒಂದು ಬೆಳ್ಳಿ ಅಲ್ವಾ, ಬೆಳ್ಳಿಯಲ್ಲಿ ವಿಗ್ರಹಗಳನ್ನ ಮಾಡುವ ಒಬ್ಬ ವ್ಯಕ್ತಿಯಾಗಿದ್ದ ಅಂತ ಹೇಳ್ತಾನೆ. ಯಾವಾಗ ಇವನಿಗೆ ಈ ಒಂದು ಬಿಸ್ನೆಸ್ ಅಲ್ಲಿ ಸ್ವಲ್ಪ ಕಡಿಮೆ ಹಣ ಬರಕ್ಕೆ ಸ್ಟಾರ್ಟ್ ಆಯ್ತೋ, ಆವಾಗ ಇವನು ದೀರ್ಘವಾಗಿ ಆಲೋಚನೆ ಮಾಡಿ ಅಲ್ಲಿ ಇರುವಂತ ಮಿಕ್ಕಿರುವ ಏನ್ರಿ ಅವನ ಒಂದು ವೃತ್ತಿಯಲ್ಲಿ ಇರುವಂತ ಇನ್ನೊಂದಷ್ಟು ಜನರನ್ನ ಕರೆದು ಹೇಳ್ತಾನೆ. ಆ ಒಂದು ವಿಷಯದಲ್ಲಿ ಹೇಳ್ತಾನೆ, ಸಹೋದರರೇ, ನಾವು ಈ ಒಂದು ವೃತ್ತಿಯನ್ನ ಮಾಡಿನೇ, ಈ ಒಂದು ಕಸಬಲ್ಲಿ ಈ ಒಂದು ಕೆಲಸವನ್ನ ಮಾಡಿನೇ ನಾವು ಈಗ ಐಶ್ವರ್ಯವಂತರಾಗಿದ್ದೀವಿ. ಆದರೆ ಈಗ ಪೌಲನು ಅನ್ನುವ ಒಂದು ವ್ಯಕ್ತಿ ಬಂದು ಈ ಒಂದು ನಾವು ಮಾಡುವಂತ ಈ ಒಂದು ಕೆಲಸದಲ್ಲಿ ನಾವು ದುಡಿಯುವಂತ ಈ ದುಡಿಮೆಗೆ ಈತನು ಏನ್ರಿ ಅಡ್ಡಿಯಾಗಿದ್ದಾನೆ ಅಂತ ಅಲ್ಲಿ ಒಂದು ವಿಚಾರವನ್ನ ಪ್ರಾರಂಭ ಮಾಡ್ತಾನೆ. ನೋಡ್ರಿ, ಪೌಲನ ಆ ಒಂದು ದೇವರ ಆ ಸಂಕಲ್ಪ ಅಥವಾ ದೇವರ ಒಂದು ಸುವಾರ್ತೆ ಯಾವ ರೀತಿ ಸ್ಟ್ರಾಂಗ್ ಆಗಿ ಅಲ್ವಾ, ಎಷ್ಟು ದೃಢತೆಯಿಂದ ಪೌಲನು ಆ ಒಂದು ಇಡೀ ಪಟ್ಟಣವನ್ನ ಏನ್ ಮಾಡ್ತಾ ಇದ್ರು, ಈಗ ತುಂಬಾನೇ ಒಂದು ರೆವಲ್ಯೂಷನ್ ಮಾಡ್ತಾ ಇದ್ರು ಆ ಪಟ್ಟಣದಲ್ಲಿ. ಅದಕ್ಕೆ ಆತನು ಹೇಳುವಾಗ ಹೇಳ್ತಾನೆ, ಸಹೋದರರೇ, ಒಂದಷ್ಟು ನಮ್ಮ ಎಪೇಸಿ ಪಟ್ಟಣ ಮಾತ್ರ ಅಲ್ಲ, ಒಂದಷ್ಟು ಆಸಿಯಾ ಪ್ರಾಂತ್ಯದಲ್ಲೂ ಕೂಡ ಈ ದೇವತೆಗೆ ಪೂಜೆಗಳು ತುಂಬಾ ದೊಡ್ಡದಾಗಿ ನಡೀತಾ ಇತ್ತು. ಅದು ಕೂಡ ಈಗ ಏನಾಗ್ತಾ ಇತ್ರಿ. ಸೊ ಈ ರೀತಿಯಲ್ಲಿ ಈ ವಿಚಾರಗಳು ಆಗ್ತಾ ಇತ್ತು ಅಂತ ಅವನು ವ್ಯಕ್ತಪಡಿಸ್ತಾನೆ, ಸಹೋದರರೇ. ಸೊ ಈ ಒಂದು ವಿಚಾರಗಳನ್ನ ನೀವು ನಿಧಾನಕ್ಕೆ ಯೋಚನೆ ಮಾಡಿ ನೋಡುವಾಗ ಆ ಸಮಯದಲ್ಲಿ ಏನ್ರಿ ಈ ಒಂದು ದೇವತೆಗೆ, ಡಯಾನಾ ಅನ್ನುವ ದೇವತೆಗೆ ಅವರು ಮಾಡಿದಂತ ಏನ್ರಿ ಪೂಜಾ ಆರಾಧನೆಗಳು ಆ ರೀತಿ ಇತ್ತು. ತುಂಬಾ ಪ್ರಬಲವಾದ ಒಂದು ದೇವತೆಯಾಗಿ ಆಕೆ ಇದ್ಲು ಅಂತ ನೋಡ್ತೀವಿ. ಸೊ ಈಗಿನ ಕಾಲ ಸಮಯದಲ್ಲೂ ನೀವು ನೋಡ್ಬೇಕಾದ್ರೆ ಸಹೋದರರೇ, ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ತಾಯಿಯಾಗಿರುವ ಮರಿಯಾಳನ ವಿಷಯದಲ್ಲಿ ನೀವು ನೋಡ್ಬೇಕಾದ್ರೆ ಇದೇ ರೀತಿಯ ಕಾರ್ಯಗಳು ಈಗಿರೋ ಕಾಲ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿರುವ ಕ್ರೈಸ್ತರ ಮಧ್ಯದಲ್ಲಿ ನಡೆಯುವಂತ ವಿಷಯಗಳನ್ನ ಕೂಡ ನೀವು ನೋಡ್ಬೋದು ಅಲ್ವಾ. ಸೊ ಆ ಮರಿಯಾಳನ ವಿಷಯದಲ್ಲಿ ನೋಡ್ಬೇಕಾದ್ರೆ ಆಕೆ ಏನ್ರಿ ದೇವರಿಗೆ ವಿಧೇಯರಾಗಿದ್ದಂತ ಒಂದು ಸ್ತ್ರೀ. ಆ ತಾಯಿ ಸ್ವಾಮಿಗೆ ಯಾವ ರೀತಿ ಸ್ವಾಮಿ ಈ ಲೋಕದಲ್ಲಿ ಬಂದು ದೇವರ ಸೇವೆಯನ್ನ ಮಾಡೋದಕ್ಕೆ ಅವರು ಒಪ್ಪಿಸಿಕೊಟ್ಟಾಗ ಯಾವ ರೀತಿ ಆಕೆ ಅವರಿಗೆ ವಿಧೇಯರಾಗಿ ನಡ್ಕೊಂಡು ಅವರು ಹೇಳಿದ್ದನ್ನೆಲ್ಲ ಮಾಡ್ರಿ ಅಂತ ಹೇಳುವಂತ ಆಕೆಯ ವಿಚಾರವಾಣಿ, ಈ ರೀತಿಯ ಒಂದು ತಾಯಿಯನ್ನ ಅಥವಾ ದೇವರ ಆ ಒಂದು ಮಗಳನ್ನ ಸಹೋದರರೇ, ಈಗಿರುವಂತ ಕ್ರೈಸ್ತರು ಏನು ಮಾಡ್ಬಿಟ್ರು ಅಂದ್ರೆ ಈ ಡಯಾನಾ ದೇವತೆ ಯಾವ ರೀತಿ ಇತ್ತೋ ಆ ರೀತಿ ಇಲ್ಲಿ ಪ್ರತಿಬಿಂಬಿಸ್ಬಿಟ್ರು ಅಂತ ನೋಡ್ತೀವಿ ಅಲ್ವಾ. ಆ ಒಂದು ಮರಿಯಾಳನ
ಏನ್ರಿ ಮೂರ್ತಿಗಳನ್ನ ಮಾಡಿ ಆ ಒಂದು ಮರಿಯಾಳನ್ನ ಪೂಜಿಸುವ ವಿಚಾರಗಳು ಇದೆಲ್ಲ ನೀವು ನೋಡ್ಬೋದು. ನೀವು ಎಲ್ಲ ಈ ಕ್ರೈಸ್ತರ ಮಧ್ಯದಲ್ಲಿ ಒಂದು ಪಂಗಡದವರು ಅಥವಾ ಒಂದು ವರ್ಗದವರು ಇದು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು ಅಲ್ವಾ. ಆ ಮರಿಯಾಳನ್ನ ನಾನಾ ರೀತಿಯ ಹೆಸರಿನಲ್ಲಿ ಕರೆಯುವಂತ ಒಂದು ಕಾರ್ಯ ಕೂಡ ಮಾಡಿಬಿಟ್ರು ಅಲ್ವಾ. ಸೊ ಮರಿಯಾಳಂದ್ರೆ ಇಂಡಿಯಾದಲ್ಲಿ ಒಂದು ಹೆಸರನ್ನ ಇಡ್ತಾರೆ ಅಲ್ವಾ, ಫಾರಿನಲ್ಲಿ ಒಂದು ಹೆಸರನ್ನ ಇಡ್ತಾರೆ. ಸೊ ಇದೆಲ್ಲ ನೀವು ನೋಡ್ಬೋದು. ನೀವೊಂದು ವಿಷಯಗಳನ್ನ ನೋಡ್ಬೇಕಾದ್ರೆ ಅವರ್ ಲೇಡಿ ಆಫ್ ಹೆಲ್ತ್ ಅಂತ ಹೇಳ್ತಾರೆ, ಆರೋಗ್ಯದ ಒಂದು ಮರಿಯಳು ಅಂತ ಹೇಳ್ತಾರೆ. ಲೂರ್ದು ಅಲ್ವಾ, ಈ ಫ್ರಾನ್ಸ್ ಅಲ್ಲಿರುವ ಲೂರ್ದ್ ಪಟ್ಟಣದಲ್ಲಿ ಒಂದು ವಿಗ್ರಹ ಸಿಕ್ಕಿರೋದ್ರಿಂದ ಲೂರ್ದ್ ಮರಿಯಳು ಅಂತ ಹೇಳ್ತಾರೆ. ನೋಡಿ ಇದೆಲ್ಲ ನೀವು ನೋಡ್ಬೇಕಾದ್ರೆ ಒಂದೇ ಒಂದು ವ್ಯಕ್ತಿಯನ್ನ ಯಾವ ರೀತಿ ಈ ಒಂದು ಕ್ರೈಸ್ತ ಸಮುದಾಯ ಯಾವ ರೀತಿ ಅದನ್ನ ವಿಂಗಡಣೆ ಮಾಡಿಬಿಟ್ರು ಅಂತ ನೋಡ್ಬೇಕು ಸಹೋದರ. ಸೊ ಇದು ಕೂಡ ನಾವು ಈಗಿನ ಕಾಲ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಅಥವಾ ನಮ್ಮ ಒಂದು ಸುತ್ತಮುತ್ತಲೂ ಕೂಡ ಕ್ರೈಸ್ತನ ಮಧ್ಯದಲ್ಲಿ ಇದೇ ರೀತಿಯ ಕಾರ್ಯಗಳು ನಡೀತಾ ಇದೆ. ಅದಕ್ಕೆ ನಾವು ಈ ರೀತಿಯ ವಿಚಾರಗಳನ್ನು ಮಾತನಾಡುವಾಗ ಏನಾಗ್ತಾ ಇದ್ರಿ, ಅನೇಕ ರೀತಿಯ ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಅನೇಕ ಸಮಯದಲ್ಲಿ ನಮಗೆ ವಿರುದ್ಧವಾಗಿ ನಾನಾ ವಿಷಯಗಳನ್ನ ಮಾಡುವಂತ ಜನರಾಗಿದ್ದಾರೆ. ನಾವು ಈ ಸುವಾರ್ತೆಯನ್ನ ಸಾರುವಾಗ ಅವರ ಎಷ್ಟೋ ಪ್ರಬಲವಾದ ನಾಯಕರುಗಳಿಗೆ ಅವರ ಒಂದು ಆದಾಯ ಎಲ್ಲಿ ಕಡಿಮೆ ಆಗ್ಬಿಡ್ತದೋ ಅಂತೇಳಿ ಅವರು ಏನ್ ಮಾಡಲ್ರಿ, ಈ ಸುವಾರ್ತೆಯನ್ನ ಸಾರಕ್ಕೆ ಅಡ್ಡಿಯಾಗಿರ್ತಾರೆ ಅಲ್ವಾ. ನೀವು ನೋಡ್ಬೋದು ಇಂಥ ವಿಷಯಗಳು ಈಗಲೂ ಕೂಡ ಈ ಕಾರ್ಯಗಳು ನಡೀತಾ ಇರೋದನ್ನ ನೀವು ನೋಡ್ಬೋದು ಸಹೋದರರೇ. ಸೊ ಅದರಿಂದ ಆ ಒಂದು ವ್ಯಕ್ತಿ ಯಾವಾಗ ಆತನ ಒಂದು ಬಿಸ್ನೆಸ್ಗೆ ಅಡ್ಡಿ ಆಗ್ತಾ ಇದೆ, ನನಗೆ ಬರುವಂತ ಆದಾಯದ ಕೊರತೆ ಆಗ್ತಾ ಇದೆ ಅಂತ ಹೇಳಿದಾಗ ಈ ಒಂದು ವಿಷಯವನ್ನ ಪ್ರಾರಂಭ ಮಾಡ್ತಾರೆ. ಯಾವಾಗ ಈ ವ್ಯಕ್ತಿ ಈ ವಿಷಯಗಳನ್ನ ಪ್ರಾರಂಭ ಮಾಡ್ತಾನೋ ಅವನ ಒಂದು ಆದಾಯದ ಮೇಲೆ ಅವನು ಗಮನ ಕೊಡ್ತಾನೆ. ಆ ಆದಾಯದ ವಿಚಾರವಾಗಿ ಮಾತ್ರ ಮಾತಾಡ್ತಾ ಇಲ್ಲ. ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಜನರನ್ನ ಸೇರಿಸ್ಬೇಕಾದ್ರೆ ಈ ಡಯಾನಾ ದೇವತೆಯ ವಿಚಾರವಾಗಿ ಇನ್ನೂ ನಾವು ಏನ್ ಮಾಡ್ಬೇಕ್ರಿ, ಆಕೆಯನ್ನ ಇವರು ತಿರಸ್ಕಾರ ಮಾಡ್ತಾ ಇದ್ದಾರೆ. ಆಕೆಯನ್ನ ಇವರು ಪೂಜಿಸೋರು ತಪ್ಪು ಅಂತಾರೆ ಅಂತ ಯಾವಾಗ ಒಂದು ಮಾಹಿತಿಯನ್ನ ಕೊಡ್ತಾನೋ ಆಗ ಜನರ ಮಧ್ಯದಲ್ಲಿ ಒಂದು ಆಕ್ರೋಶ ಪ್ರಾರಂಭವಾಯಿತು. ಅದನ್ನೇ ನಾವು ನೋಡ್ತೀವಿ. 19ನೇ ಅಧ್ಯಾಯ 27ರಿಂದ 28 ವಚನಗಳನ್ನ ನೋಡೋಣ. ಅಪೊಸ್ತಲರ ಕಾರ್ಯಗಳು 19ನೇ ಅಧ್ಯಾಯ 27 ಮತ್ತು 28 ವಚನಗಳು. ಇದರಿಂದ ನಮ್ಮ ಉದ್ಯೋಗಕ್ಕೆ ಅಪಕೀರ್ತಿ ಬರುವ ಹಾಗಿರುವುದಲ್ಲದೆ ಅರ್ತೆಮಿ ಮಹಾದೇವಿಯ ದೇವಸ್ಥಾನವು ಗಣನೆಗೆ ಬಾರದೆ ಹೋಗುವ ಹಾಗೆಯೂ ಎಲ್ಲ ಹಾಸ್ಯ ಸೀಮೆಯು ಲೋಕವು ಪೂಜಿಸುವ ಈ ದೇವಿಯ ವೈಭವಕ್ಕೆ ಹಾನಿ ಬರುವ ಹಾಗೆಯೂ ಗಂಡಾಂತರ ಉಂಟೆಂದು ಹೇಳಿದನು. ಅವರು ಈ ಮಾತುಗಳನ್ನು ಸಾಕು. ಸೊ ಅಲ್ಲಿ ನಾವು ನೋಡುವಾಗ ಸಹೋದರರೇ ಈ ರೀತಿ ಹೇಳುವಾಗ 28 ಓದ್ಬಿಡಿ ಸಿಸ್ಟರ್, 28 ಓದಿ. ಅವರು ಈ ಮಾತುಗಳನ್ನು ಕೇಳಿ ಕೋಪಕ್ರಾಂತರಾಗಿ ಎಫೆಸದವರ ಅರ್ತೆಮಿ ದೇವಿ ಮಹಾದೇವಿ ಎಂದು ಆರ್ಭಟಿಸಿದರು. ಓಕೆನಾ. ಸೊ ಇಲ್ಲಿ ಆ ಗೊಂದಲಗಳು ಯಾವ ರೀತಿ ಪ್ರಾರಂಭವಾಯ್ತಂದ್ರೆ, ಒಂದು ವ್ಯಕ್ತಿ ಯಾವಾಗ ಆತನ ಆದಾಯ ಆತನ ಬಿಸ್ನೆಸ್ಗೆ ಸ್ವಲ್ಪ ಏಟು ಬಿತ್ತೋ ಆವಾಗ ಅವನು ಒಂದು ಗಲಭೆಯನ್ನ ಪ್ರಾರಂಭ ಮಾಡ್ತಾನೆ. ಆ ಗಲಭೆಯನ್ನ ಪ್ರಾರಂಭ ಮಾಡಿ ಅವನ ಒಂದು ದುಡ್ಡಿನ ವಿಷಯದಲ್ಲಿ ಅವನಿಗೆ ಕೊರತೆ ಆಗ್ತಾ ಇದ್ದವನು ಮಾತ್ರ ಅಲ್ಲಿ ಹೇಳಿಲ್ಲ, ಅಲ್ಲಿ ಆ ಒಂದು ದೇವತೆಗೆ ಅಪಕೀರ್ತಿ ಅರ್ಥ ಆಗ್ತಾ ಇದೆ ಅಂತ ಅಲ್ಲಿ ಜನರನ್ನ ಒಟ್ಟುಗೂಡಿಸ್ತಾ. ತುಂಬಾ ಮುಖ್ಯವಾದ ಒಂದು ವಿಷಯ ಸಹೋದರರೇ. ಸೊ ಅಲ್ಲಿ ಅದೇ ಹೇಳ್ತಾನೆ, ನಮಗೆ ನಮ್ಮ ಒಂದು ಕಸಬು ಅಲ್ಲಿ ಏನಾಗ್ತಾ ಇದೆ, ಅದು ನಾಶವಾಗ್ತಾ ಇರೋ ಒಂದು ಪರಿಸ್ಥಿತಿ. ಅದು ಮಾತ್ರವಲ್ಲ, ಈ ದೇವತೆಯ ಹೆಸರು ಕೂಡ ಏನಾಗ್ತಾ ಇದ್ದಾರೆ, ಆಸಿಯಾ ಸೀಮೆಯಲ್ಲಿ ಎಷ್ಟೋ ಲೋಕದ ಎಷ್ಟೋ ಕಡೆ ಈ ಒಂದು ದೇವತೆಗೆ ಪೂಜೆಗಳು ನಡೀತಾ ಇದೆ. ಅದೆಲ್ಲ ಕೂಡ ಈಗ ಸ್ಥಗಿತವಾಗತ್ತೆ ಅಂತ ಹೇಳ್ತಾನೆ.
ಆ ಹೇಳುವಂತ ಪರಿಸ್ಥಿತಿಯಲ್ಲಿ ಅಲ್ಲಿ ಬಂದಿರುವ ಜನರಿಗೆ ಆ ಆಕ್ರೋಶದಿಂದ, ಆ ಗಲಭೆಯಲ್ಲಿ, ಆಕ್ರೋಶದಲ್ಲಿ ಅಲ್ಲಿ ಏನು ಕಿರಿಸ್ತಾರೆ ಅಂತ ನೋಡ್ಬೇಕಾದ್ರೆ, ಆ ಡಯಾನ ಅನ್ನುವ ಮಹಾದೇವಿ ಅಂತ ಆ ಎಪೇಸಿ ಪಟ್ಟಣದ ಏನ್ರಿ ಡಯಾನ ದೇವಿ ಏನ್ರಿ ದೊಡ್ಡವರು ಅನ್ನುವ ಒಂದು ವಿಷಯವನ್ನ ಅಲ್ಲಿ ಕಿರಿಚ್ತಾರೆ ಅಲ್ವಾ. ಗ್ರೇಟ್ ಇಸ್ ಡಯಾನಾ ಅಂತ ಹೇಳ್ತಾರೆ. ಸೊ ಈ ರೀತಿಯ ಒಂದು ಗೊಂದಲವನ್ನ ಅಲ್ಲಿ ಪ್ರಾರಂಭ ಮಾಡುವ ವಿಷಯವನ್ನ ನೋಡ್ತೀವಿ ಸಹೋದರರೇ. ಸೊ ನೋಡ್ರಿ, ಎಂತ ಒಂದು ಇನ್ಫ್ಲೂಯೆನ್ಸ್, ಎಂತ ಒಂದು ಪ್ರಭಾವವ ಆ ಇಡೀ ಪಟ್ಟಣದೊಳಗೆ ಈಗ ಪ್ರಾರಂಭವಾಗ್ತಾ ಇದೆ ನೋಡಿ ಅಲ್ವಾ. ಒಬ್ಬ ವ್ಯಕ್ತಿಯಿಂದ ಒಂದು ಏನ್ರಿ ಒಂದು ಜನರ ಸಮೂಹದಲ್ಲಿ ಒಂದು ವರ್ಗದವರು, ಅಥವಾ ಈ ಒಂದು ಬೆಳ್ಳಿಯಲ್ಲಿ ಏನ್ರಿ ಆ ಒಂದು ಮೂರ್ತಿಗಳನ್ನ ಮಾಡುವ ಒಂದು ಜನರು ಪ್ರಾರಂಭ ಮಾಡಿದ್ದು ಈಗ ಇಡೀ ಪಟ್ಟಣವನ್ನ ಅಲ್ಲೋಲ ಕಲ್ಲೋಲ ಮಾಡ್ತಾ ಇರುವಂತ ಪರಿಸ್ಥಿತಿ. ಸೊ ಆ ಪರಿಸ್ಥಿತಿಯಲ್ಲಿ ಸಹೋದರರೇ, ನೀವು ನೋಡ್ಬೇಕಾದ್ರೆ ಈ ವಿಷಯಗಳನ್ನ ನಾವು ನೋಡ್ಬೇಕಾದ್ರೆ ಎಷ್ಟು ಮಟ್ಟಕ್ಕೆ ಇದು ಬೆಳೀತು ಈ ಗೊಂದಲ ಅಂತ ನೋಡ್ಬೇಕಾದ್ರೆ 19ನೇ ಅಧ್ಯಾಯ 29-30 ವಚನಗಳನ್ನ ಓದಿ. 19ನೇ ಅಧ್ಯಾಯ 29 ಮತ್ತು 30 ವಚನಗಳು. ಆಗ ಊರೆಲ್ಲ ಗಲಿಬಿಲಿಯಾಯಿತು. ಪ್ರಯಾಣದಲ್ಲಿ ಪೌಲನಿಗೆ ಜೊತೆಯವರಾಗಿದ್ದ ಮೆಕೆದೋನ್ಯದ ಗಾಯನನ್ನು ಅರಿಸಕ್ತನನ್ನು ಜನರು ಹಿಡಿದುಕೊಂಡು ಒಗ್ಗಟ್ಟಾಗಿ ನಾಟಕ ಶಾಲೆಯೊಳಗೆ ನುಗ್ಗಿದರು. ಪೌಲನು ಜನರೊಳಗೆ ಹೋಗಬೇಕೆಂದಿದ್ದಾಗ ಶಿಷ್ಯರು ಅವನನ್ನು ಬಿಡಲಿಲ್ಲ. ಓಕೆ, ಸೊ ಇಲ್ಲಿ ನಾವು ನೋಡುವಾಗ ಸಾಕು. ಸೊ ಇಲ್ಲಿ ನೀವು ನಿಧಾನಕ್ಕೆ ನೋಡಿದಾಗ ಒಂದೊಂದು ವಿಚಾರಗಳು ಯಾವ ರೀತಿ ಅಲ್ಲಿ ನಡೀತಾ ಇದೆ ಅಂತ ನಮಗೆ ಆ ಒಂದು ಸಿಚುವೇಶನ್ ಹೆಂಗಿದ್ದಿರ್ಬೋದು ಅಂತ ಯೋಚನೆ ಮಾಡಿ. ಇಡೀ ಪಟ್ಟಣದಲ್ಲಿ ಪೌಲನ ವಿರುದ್ಧವಾಗಿ ಜನರು ಈಗ ದಂಗೆ ಎದ್ದೇಳ್ತಾ ಇದೆ. ಆ ದಂಗೆಯಲ್ಲಿ ಯಾವ ರೀತಿ ಅಂದ್ರೆ ತುಂಬಾನೇ ಒಂದು ಕನ್ಫ್ಯೂಷನ್ ಸಿಚುವೇಶನು ಆ ಪಟ್ಟಣದಲ್ಲಿ ಪ್ರಾರಂಭವಾಯಿತು. ಆವಾಗ ಆ ಒಂದು ಗಲಭೆಯನ್ನ ಪ್ರಾರಂಭ ಮಾಡಿರುವ ವ್ಯಕ್ತಿಗಳು ಆ ಒಂದು ವ್ಯಕ್ತಿಗಳು ಮತ್ತೆ ಪೌಲನ ವಿರುದ್ಧವಾಗಿ ಯಹೂದ್ಯರುಗಳು ಇದ್ದಾರಲ್ಲ, ಇವರು ಕೂಡ ಅಲ್ಲಿ ಸೇರ್ಕೊಬಿಟ್ರು. ಇಲ್ಲಿ ಅವರು ಸೇರಿದಾಗ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ, ಅಲ್ಲಿ ಪೌಲನ ಜೊತೆಯಲ್ಲಿದ್ದ ಇಬ್ರು ಶಿಷ್ಯಂದರನ್ನ ಏನ್ ಮಾಡ್ತಾರ್ರಿ, ಇಬ್ರು ಶಿಷ್ಯಂದರನ್ನ ಹಿಡಿದು ಅಲ್ಲಿ ಏನಂತ ನೋಡ್ಬೇಕಾದ್ರೆ ಥಿಯೇಟರ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನಂತಾರೆ ಸಿಸ್ಟರ್ ಅದು? 29ರಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರನ್ನ? 29ನೇ ವಚನದಲ್ಲಿ ಇದೆ ನೋಡಿ. ಮೆಕೆದೋನ್ಯದ ಗಾಯನನ್ನು ಓದಿ ಸಿಸ್ಟರ್. ಅರಿಸಕ್ತರ್ಕನನ್ನು ಜನರು ಹಿಡಿದುಕೊಂಡು ಒಗ್ಗಟ್ಟಾಗಿ ನಾಟಕ ಶಾಲೆ ಅಂತ ಹೇಳ್ತಾರೆ. ಸೊ ಈ ನಾಟಕ ಶಾಲೆ ಅಂದ್ರೆ ಈಗಿರೋ ತರ ಥಿಯೇಟ್ರು ಕ್ಲೋಸ್ಡ್ ಆಗಿರಲ್ಲ ರೀ. ಆವಾಗೆಲ್ಲ ಹೆಂಗಿತ್ತು ಅಂದ್ರೆ ಓಪನ್ ಥಿಯೇಟರ್ ಇತ್ತು ಅಲ್ವಾ. ಒಬ್ಬ ವ್ಯಕ್ತಿ ಒಂದ್ ಕಡೆ ನಿಂತ್ಕೊಂಡ ಅಂದ್ರೆ 3 ಕಡೆನೂ ಮೆಟ್ಟಿಲುಗಳಿತ್ತು. ಅದ್ರ ಮೇಲೆ ಕೂತ್ಕೊಂಡು ಆ ಒಂದು ವ್ಯಕ್ತಿಯ ಭಾಷಣೆಯನ್ನ ಅಥವಾ ನಾಟಕವನ್ನ ನೋಡೋರು. ಇದಕ್ಕೆ ಇಂಗ್ಲಿಷಲ್ಲಿ ನೋಡ್ಬೇಕಾದ್ರೆ ನೀವು ಆಂಫಿ ಥಿಯೇಟರ್ ಅಂತ ಬರ್ತದೆ. ಸೊ ಆ ಸಮಯದಲ್ಲಿ ಸ್ಪೀಕರ್ಗಳಿರ್ಲಿಲ್ಲ ಅಲ್ವಾ, ಮೈಕ್ ಇರ್ಲಿಲ್ಲ, ಇದೆಲ್ಲ ಇಲ್ಲದೆ ಇರೋದ್ರಿಂದ ಈ ರೀತಿಯ ಒಂದು ಸೆಟಪ್ ಆ ಒಂದು ನಾಟ್ಯ ಶಾಲೆಗಳು ಅಂತ ಹೇಳ್ತಾರೆ. ಸೊ ಆ ಒಂದು ನಾಟ್ಯ ಶಾಲೆಯ ಮಧ್ಯದಲ್ಲಿ ಇವರಿಬ್ಬರನ್ನ ಕರ್ಕೊಂಡು ಹೋಗಿ ನಿಲ್ಲಿಸ್ಕೊಬಿಟ್ರು ಜನ ಅಲ್ವಾ. ಸೊ ನಿಲ್ಲಿಸ್ಕೊಂಡು ಅಲ್ಲಿ ಏನಾಗತ್ತೆ ಅಂದ್ರೆ, ಇವ್ರನ್ನ ಕರ್ಕೊಂಡು ಹೋಗಿ ನಿಲ್ಲಿಸ್ಕೊಬಿಟ್ರೆ ಇವರ ಒಂದು ನಾಯಕರಾಗಿರುವಂತ ಪೌಲನು ಆಟೋಮೆಟಿಕ್ ಆಗಿ ಈಗ ಈ ಒಂದು ನಾಟಕ ಶಾಲೆ ಹತ್ರ ಬರಲೇಬೇಕು ಅನ್ನುವಂಥ ಪರಿಸ್ಥಿತಿಯನ್ನ ಉಂಟು ಮಾಡ್ತಾರೆ ಸಹೋದರರೇ. ಸೊ ನೋಡ್ರಿ, ನಾವು ಹೇಳ್ತೀವಿ ಎಂಥ ಒಂದು ಪರಿಸ್ಥಿತಿಗಳನ್ನ ನೋಡಿ, ಎಂಥ ಜನರಿಗೂ ಇಡೀ ಪಟ್ಟಣವೇ ಅವರ ವಿರುದ್ಧವಾಗಿ ನಿಂತ್ಕೋತಾ ಇದೆ ಅಂದ್ರೆ ಎಂಥ ಜನರಿಗೂ ಸ್ವಲ್ಪ ಭಯ ಇದ್ದೇ ಇರ್ತದೆ. ಆದರೆ ಸಹೋದರರೇ, ಪೌಲನ ವಿಚಾರವಾಗಿ ನೋಡ್ಬೇಕಾದ್ರೆ ಪೌಲನು ಏನ್ ಮಾಡ್ತಾರೆ, ಆ ನಾಟಕ ಶಾಲೆ ಹತ್ರ ಹೋಗೋದಕ್ಕೆ ತಯಾರಾಗಿ
ಅವರು ರೆಡಿಯಾಗಿದ್ದಾರೆ. ಆದರೆ ಅಲ್ಲಿ ವಚನ ಹೇಳ್ತದೆ, ಅವರ ಶಿಷ್ಯಂದರು ಅವ್ರನ್ನ ಬಿಟ್ಟಿಲ್ಲ. ನೋಡ್ರಿ, ದೇವರ ಒಂದು ದಯೆ, ದೇವರ ಒಂದು ಪರಾಮರಿಕೆ ಯಾವ ರೀತಿ ಇದೆ ಅಂದ್ರೆ, ಎಷ್ಟೋ ಸರಿ ಏನ್ರಿ, ಯಾವುದೋ ಒಂದು ವಿಚಾರದಲ್ಲಿ ನಾವು ಮುಂದೆ ನುಗ್ಗಿ ಹೋಗೋಣ ಅಂದ್ರೆ ದೇವರ ಚಿತ್ತ ಇದ್ರೆ ಆ ಕಾರ್ಯಗಳು ನಡೀತದೆ. ಇಲ್ಲ ಅಂದ್ರೆ ದೇವರು ಆ ಒಂದು ವ್ಯಕ್ತಿಗೆ ಇನ್ನೊಂದಷ್ಟು ಸಂಕಲ್ಪಗಳ ಇಟ್ಟಿದ್ದಾರೆ, ಇನ್ನೊಂದಷ್ಟು ಕೆಲಸಗಳನ್ನ ಇಟ್ಟಿದ್ದಾರೆ ಅಂದ್ರೆ ಅದನ್ನ ರಕ್ಷಣೆ ಮಾಡೋದಕ್ಕೂ ಅವರೇ ಆ ಒಂದು ಜ್ಞಾನವನ್ನ ಕೊಡ್ತಾರೆ. ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಈ ಯೋಚನೆ ಮಾಡಿ, ಆ ಪೌಲನ ಜೊತೆ ಇದ್ದಂತ ಶಿಷ್ಯರೆಲ್ಲ ಎಷ್ಟು ಒಂದು ಪ್ರಭಾವ ಇದ್ದಿರ್ಬೋದು ಆ ಪಟ್ಟಣದಲ್ಲಿ, ಅಲ್ವಾ ಅಲ್ವಾ ಎಷ್ಟು ಐಶ್ವರ್ಯವಂತರಾಗಿದ್ದರು? ಇಲ್ಲ, ಎಲ್ಲರೂ ಕೂಡ ಬಡತನದಲ್ಲಿದ್ದವರು, ಎಲ್ಲರೂ ಕೂಡ ಚಿಕ್ಕ ಚಿಕ್ಕ ವೃತ್ತಿಗಳನ್ನ ಮಾಡ್ತಾ ಇದ್ರು. ಅದರಿಂದ ತುಂಬಾ ಇನ್ಫ್ಲೂಯೆನ್ಸ್ಡ್ ಆಗಿ ಯಾರು ಇರ್ಲಿಲ್ಲ. ಆದರೆ ಆ ಪಟ್ಟಣದಲ್ಲೂ ಕೂಡ ಪೌಲನ ಒಂದು ವಿಚಾರದಲ್ಲಿ ಏನ್ರಿ, ಆತನ ಒಂದು ಸತ್ಯದ ವಿಷಯಗಳು, ನೀತಿಯ ವಿಷಯಗಳು, ಅಥವಾ ದೇವರಿಗೆ ವಿಧೇಯರಾಗಿ ನಡ್ಕೊಳ್ಳುವಂತ ವಿಷಯಗಳನ್ನ ನೋಡಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಅವನ ಮೇಲೆ ಒಂದು ಅನುಕಂಪ, ಒಂದು ಪ್ರೀತಿಯನ್ನ ತೋರಿಸೋದು. ಆ ರೀತಿಯಲ್ಲೇ ಒಬ್ಬ ವ್ಯಕ್ತಿ ಇಲ್ಲಿ ಆ ವ್ಯಕ್ತಿಯ ಬಗ್ಗೆ ಮಾತಾಡ್ತಾರೆ ನೋಡ್ರಿ. 31-32 ವಚನಗಳನ್ನ ಓದಿ. 19ನೇ ಅಧ್ಯಾಯ 31 ಮತ್ತೆ 32 ವಚನಗಳನ್ನ ಓದ. ಇದಲ್ಲದೆ ಇದಲ್ಲದೆ ಸೀಮೆಯ ಅಧಿಕಾರಿಗಳಲ್ಲಿ ಕೆಲವರು ಅವನಿಗೆ ಆಗಿದ್ದರಿಂದ ಅವನ ಬಳಿಗೆ ಜನರನ್ನು ಕಳುಹಿಸಿ, ನೀನು ನಾಟಕ ಶಾಲೆ ಒಳಗೆ ಹೋಗಿ ನಿನ್ನನ್ನು ಅಪಾಯಕ್ಕೆ ಗುರಿ ಮಾಡಿಕೊಳ್ಳಬೇಡ ಎಂದು ಬೇಡಿಕೊಂಡರು. ಸಭೆಯು ಗಲಿಬಿಲಿ ಆಯಿತು, ಮತ್ತು ಹೆಚ್ಚಾದ ಜನರಿಗೆ ತಾವು ಕೂಡಿ ಬಂದಿದ್ದ ಕಾರಣ ಗೊತ್ತಿರಲಿಲ್ಲ. ಕೆಲವರು ಒಂದು ಬಗೆಯಾಗಿ ಮತ್ತು ಕೆಲವರು ಇನ್ನೊಂದು ಬಗೆಯಾಗಿ ಕೂಗುತ್ತಿದ್ದರು. ಓಕೆ. ಸೊ ಇಲ್ಲಿ ನಾವು ನೋಡ್ತಾ ಇದೀವಿ ಸಹೋದರರೇ, ಪೌಲನ ವಿಷಯದಲ್ಲಿ ಎಲ್ಲಾ ಜನರು ಅವ್ರಿಗೆ ವಿರೋಧವಾಗಿರ್ಲಿಲ್ಲ. ಆತನ ನೀತಿ, ಆತನ ನ್ಯಾಯ, ಆತನ ಒಂದು ದೇವರ ಮೇಲೆ ಇದ್ದಂತ ಆ ಒಂದು ಭಯಭಕ್ತಿ ಎಲ್ಲ ನೋಡಿದಾಗ ಅಲ್ಲಿ ವಚನ ಹೇಳ್ತದೆ, ಒಬ್ಬ ಪ್ರಬಲವಾದ ವ್ಯಕ್ತಿ, ಅಲ್ವಾ, ಆಸ್ಯಾ ಸೀಮೆಯಲ್ಲಿರುವಂತ ಒಬ್ಬ ಪ್ರಬಲವಾದ ವ್ಯಕ್ತಿ ಆತನಿಗೆ ಏನಾಗಿದ್ದಂತೆ, ಸ್ನೇಹಿತನಾಗಿದ್ದಂತೆ. ಸೊ ಅವನ ಒಳ್ಳೆ ವಿಷಯಗಳನ್ನ ನೋಡಿ ಲೋಕದಲ್ಲಿರುವ ಆ ಒಂದು ಪ್ರಬಲವಾದ ವ್ಯಕ್ತಿಗಳು ಕೂಡ ಅವರ ಮೇಲೆ ಒಂದು ಅನುಕಂಪವನ್ನ ಇಟ್ಟಿದ್ರು. ಆ ರೀತಿಯ ವ್ಯಕ್ತಿ ಒಬ್ಬ ಹೇಳ್ತಾರೆ, ನೀನು ಈಗ ಆ ಒಂದು ನಾಟಕ ಶಾಲೆಯೊಳಗೆ ಹೋಗಿ ನಿನ್ನ ಜೀವಕ್ಕೆ ಅಪಾಯ ತರಿಸ್ಕೋಬೇಡ ಅಂತ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಶಿಷ್ಯಂದರು ಅವ್ರನ್ನ ತಡೆ ಕಟ್ಟಿರ್ತಾರಲ್ಲ, ಆದ್ರೂ ಕೂಡ ಪೌಲನು ಹೋಗೋದಕ್ಕೆ ಸಿದ್ಧವಾಗಿದ್ದಾಗ ಈ ರೀತಿಯ ಒಂದು ಮಾಹಿತಿ ಅಲ್ಲಿ ಬರ್ತದೆ ಸಹೋದರರೇ. ಸೊ ಇದರಲ್ಲಿ ತುಂಬಾ ಕುತೂಹಲದ ವಿಷಯ ಏನು ಅಂತ ಈ ವಚನದಲ್ಲಿ ನೋಡ್ಬೇಕಾದ್ರೆ 32ನೇ ವಚನದಲ್ಲಿ ತುಂಬಾ ಕ್ಲಿಯರ್ ಆಗಿ ಬರೀತಾರೆ. ಅಲ್ಲಿ ನಡೆಯುವಂತ ಪರಿಸ್ಥಿತಿಯಲ್ಲಿ ಎಷ್ಟೋ ಜನಕ್ಕೆ ಏನಕ್ಕೆ ಈ ಪಟ್ಟಣದೊಳಗೆ ಈ ಗೊಂದಲದೊಳಗೆ ಇವ್ರು ಕಿರ್ಚಾಡ್ತಾ ಇದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ವಂತೆ. ಯೋಚನೆ ಮಾಡಿ ಸಹೋದರರೇ, ಎಷ್ಟೋ ಗಲಭೆಗಳಲ್ಲಿ ಇದೇ ನಡೀತದೆ. ಒಬ್ಬ ವ್ಯಕ್ತಿ ಯಾರನ್ನೋ ಒಬ್ಬರನ್ನ ಪ್ರಚೋದಿಸಿ, ಅಲ್ವಾ, ಯಾರನ್ನೋ ಒಬ್ಬರನ್ನ ತಪ್ಪಾದ ಒಂದು ವಿಷಯಗಳನ್ನ ಹೇಳಿ ಅವರೊಳಗೆ ಆಕ್ರೋಶವನ್ನ ಉಂಟು ಮಾಡ್ತಾರೆ. ಅದಾದ ನಂತರ ಆ ಗಲಭೆಗೆ ಗುಂಪು ಸೇರ್ತಾ ಆ ಗುಂಪಲ್ಲಿ ಎಷ್ಟೋ ಜನಕ್ಕೆ ಏನಕ್ಕೋಸ್ಕರ ಅವರು ಕಿರ್ಚಾಡ್ತಾ ಇದ್ದಾರೆ, ಏನಕ್ಕೋಸ್ಕರ ಅವರು ಈ ಒಂದು ಗಲಭೆಯಲ್ಲಿ ಬಂದಿದ್ದಾರೆ ಅನ್ನೋದನ್ನೇ ಗೊತ್ತಿಲ್ಲದೆ ಇರುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಯಿತು ಅಂತ ಆ ವಚನ ತುಂಬಾ ಸ್ಪಷ್ಟವಾಗಿ ಹೇಳ್ತದೆ, ಅಲ್ವಾ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಎಲ್ಲರೂ ಕೂಗಾಡ್ತಾ ಇದ್ದಾರೆ, ಎಲ್ಲರೂ ಕಿರ್ಚಾಡ್ತಾ ಇದ್ದಾರೆ, ನಾವು ಕೂಡ ಅವ್ರ ಜೊತೆ ಸೇರಿ ಕಿರ್ಚಾಡೋಣ ಅನ್ನುವ ಒಂದು ಭಾವನೆಯೊಳಗೆ ಅಲ್ಲಿ ಜನ ಇದ್ರು ಅಂತ ಕೂಡ ಬರೀತಾರೆ ಸಹೋದರರೇ. ಸೊ ಆ ರೀತಿಯನ್ನು ನೋಡುವಾಗ ಎಂಥ ಒಂದು ಗಲಭೆ ಅಥವಾ ಎಂಥ ಒಂದು ಅಸಮಾಧಾನದ ಒಂದು ಪರಿಸ್ಥಿತಿಯಲ್ಲಿ ಇದ್ದಿರ್ಬೇಕು, ಯೋಚನೆ ಮಾಡಿ, ಅಲ್ವಾ. ಅಲ್ಲಿ ಅಪೊಸ್ತಲ ಪೌಲನ ಮಾತನ್ನ ಕೇಳಿ ಆ ಎಫೆಸು ಪಟ್ಟಣದಲ್ಲಿ ಇದ್ದಂತ ಶಿಷ್ಯರಿಗೆ ಎಂಥ ಒಂದು ಏನ್ರಿ ಒಂದು ಟೆಸ್ಟ್ ಇರಬೇಕು ಅಂತ ನೋಡಿ, ದೇವರು ಯಾವ ರೀತಿ ಅಲ್ಲಿ ದೇವರ ನಾಮಕ್ಕೆ ಅಥವಾ ದೇವರ ಹೆಸರನ್ನ ಅಲ್ಲಿ ಜಯಗೊಳಿಸಕ್ಕೆ
ಅವ್ರಿಗೆ ದೃಢವಾದ ಒಂದು ನಂಬಿಕೆಯನ್ನ ದೇವರು ಕೊಟ್ಟಿರ್ಬೇಕು. ಯೋಚನೆ ಮಾಡಿ ಸಹೋದರ ಅಲ್ವಾ? ಸೊ ಇಡೀ ಪಟ್ಟಣವೇ ಒಂದು ವರ್ಗದವರು ಅಥವಾ ಒಂದು ಗುಂಪಿನ ಮೇಲೆ ಒಂದು ವಿರೋಧವನ್ನ ವ್ಯಕ್ತಪಡಿಸಿದಾಗ ಅಲ್ಲಿ ತುಂಬಾನೇ ಭಯಭೀತಿಯ ಒಂದು ಪರಿಸ್ಥಿತಿಗಳನ್ನ ನೋಡಬಹುದು. ಆದ್ರೆ ದೇವರ ಕೃಪೆಯಿಂದ ದೇವರ ಯೋಜನೆಯ ಪ್ರಕಾರ ಅಲ್ಲಿ ಏನ್ ನಡಿಬೇಕೋ ಅದೇ ನಡೀತಾ ಇತ್ತು ಅಂತ ನಮಗೆ ಸ್ಪಷ್ಟ ಆಗತ್ತೆ. ಯಾಕಂತ ನೋಡ್ಬೇಕಾದ್ರೆ ಸಹೋದರರೇ, ಈ ಗಲಿಬೆಗಳಲ್ಲಿ ದೇವರು ನಮ್ಮನ್ನ ಗಮನಿಸ್ತಾ ಇರ್ತಾರೆ. ಯಾವ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ನಾನು ಮಾಡ್ತಾ ಇದ್ದೀನಿ, ಯಾವ ರೀತಿ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಯಾವ ರೀತಿ ದೇವರ ಜ್ಞಾನಕ್ಕೋಸ್ಕರ ಕಾಯ್ತಾ ಇದ್ದೀನಿ, ಭಯದಲ್ಲಿ ನಾನು ಯಾವುದೇ ರೀತಿಯ ತಪ್ಪಾದ ನಿರ್ಧಾರಗಳು ತಗೋಬಿಡ್ತೀನ, ಅಥವಾ ಯಾವ ರೀತಿ ಲೋಕದ ಜನರ ರೀತಿ ನಾನು ನಿರ್ಧಾರಗಳನ್ನ ತಗೋತೀನ, ಅಥವಾ ದೇವರ ಮೇಲೆ ಭರವಸೆ ಇಟ್ಟು ಏನ್ರಿ ಆ ದೇವರ ಒಂದು ನಡುವಿಕೆಗೆ ಕಾಯ್ತಾ ಇದ್ದೀನ ಅನ್ನೋದನ್ನೇ ದೇವರಲ್ಲಿ ಟೆಸ್ಟ್ ಮಾಡೋ ವಿಷಯ ಸಹೋದರರೇ. ಅದೇ ಆದಿಸಭೆಯಲ್ಲಿ ನಡೆದಂತ ವಿಷಯ. ಆ ಸಮಯದಲ್ಲಿ ಆ ಒಂದು ಗೊಂದಲಗಳನ್ನ, ಆ ಒಂದು ಗಲಭೆಯನ್ನ ಸಮಾಧಾನ ಪಡಿಸೋದಕ್ಕೆ ಇನ್ನೊಂದು ಉಪಾಯವನ್ನ ಹುಡುಕ್ತಾರೆ. ಏನಂತ ನೋಡ್ಬೇಕಾದ್ರೆ 19ನೇ ಅಧ್ಯಾಯ 33 ಮತ್ತೆ 34 ವಚನಗಳನ್ನ ಓದೋಣ. 19ನೇ ಅಧ್ಯಾಯ 33 ಮತ್ತೆ 34 ವಚನಗಳು. ಯೆಹೂದ್ಯರು ಅರಕೆದ್ರನನ್ನು ಮುಂದಕ್ಕೆ ನೂಕಲು ಗುಂಪಿನಲ್ಲಿ ಕೆಲವರು ಅವನಿಗೆ ಸೂಚನೆ ಕೊಟ್ಟರು. ಆಗ ಅಲೆಕೆದ್ರನು ಕೈಸನ್ನೆ ಮಾಡಿ ಕೂಡಿದ ಜನರಿಗೆ ಪ್ರತಿವಾದ ಮಾಡಬೇಕೆಂದಿದ್ದನು. ಆದರೆ ಅವನು ಯೆಹೂದ್ಯನೆಂದು ತಿಳಿದಾಗ ಎಲ್ಲರೂ ಒಂದೇ ಶಬ್ದದಿಂದ ಎಫೆಸದವರ ಅರ್ತೆಮೀ ದೇವಿ ಮಹಾದೇವಿ ಎಂದು 2 ಗಂಟೆ ಹೊತ್ತು ಕೂಗಿದರು. ನೋಡ್ರಿ, ಈಗ ಏನಾಗ್ತಾ ಇದೆ ಅಂದ್ರೆ, ಈ ಅಲೆಕ್ಸಾಂಡರ್ ಅನ್ನುವ ಒಂದು ವ್ಯಕ್ತಿ, ಆತನು ಯಹೂದ್ಯನು, ಪೌಲನ ವಿಷಯವಾಗಿ ಅಥವಾ ಪೌಲನ ಒಂದು ಸುವಾರ್ತೆಯನ್ನ ಕೇಳಿ ಶಿಷ್ಯನಾಗಿದ್ದಂತ ವ್ಯಕ್ತಿ. ಈ ವ್ಯಕ್ತಿ ಸಹೋದರರೇ, ಆ ಸಮಯದಲ್ಲಿ ಈ ಜನರು ವಿರೋಧ ವ್ಯಕ್ತಪಡಿಸ್ತಾ ಇದಾರಲ್ಲ, ಆ ಜನರ ವಿರುದ್ಧವಾಗಿ ಮಾತನಾಡೋದಕ್ಕೆ ಅಲ್ಲಿ ಪ್ರಾರಂಭ ಮಾಡಿದ್ನು ಅವ್ರು, ಅಲ್ವಾ? ಸೊ ಅಲ್ಲಿ ಅವರು ಹೇಳಿದಂತ ವಿಷಯಗಳು ತಪ್ಪು ಅಥವಾ ಅವರಿಗೆ ವಿರುದ್ಧವಾಗಿ ಅಲ್ಲಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ದ. ಆದರೆ ಆ ಒಂದು ಗೊಂದಲದಲ್ಲಿ ಆ ಗುಂಪಲ್ಲಿ ಇದ್ದಂತ ಜನರು ಏನ್ ಮಾಡ್ಬಿಟ್ರಂದ್ರೆ, ಆತನು ಯಹೂದ್ಯನಂತ ಗೊತ್ತಾಗಿದ ತಕ್ಷಣ ಇವನು ಕೂಡ ನಮ್ಮ ಒಂದು ನಂಬಿಕೆ, ನಾವು ಪೂಜಿಸುವ ಈ ಒಂದು ದೇವತೆಗೆ ವಿರುದ್ಧವಾಗೇ ಮಾತಾಡ್ತಾನೆ ಅಂತ ಹೇಳಿ ಆತನನ್ನು ನಿಲ್ಸೋದಕ್ಕೆ ಇವರು ಕೂಗಾಡಕ್ಕೆ ಪ್ರಾರಂಭ ಮಾಡಿಬಿಟ್ರು ಅಂತ ನೋಡ್ತೀವಿ, ಅಲ್ವಾ? ಸುಮಾರು 2 ತಾಸು ಏನ್ ಮಾಡಿದ್ರಂತೆ ಏನ್ರೆ, ನಮ್ಮ ದೇವತೆ ಡಯಾನ ಆಕೆಯೇ ಮಹಾದೇವಿ ಅಂತ ಅಲ್ಲಿ ಘೋಷಣೆಗಳನ್ನ ಇಟ್ಟು 2 ಅವರ್ಸ್ ಅಲ್ವಾ, 2 ತಾಸು ಕಾಲ ಏನ್ ಮಾಡಿದ್ರಂತೆ, ಅದನ್ನೇ ಕೂಗ್ತಾ ಇದ್ರು. ಅಂದ್ರೆ ಯೋಚನೆ ಮಾಡಿ ಎಂತ ಪರಿಸ್ಥಿತಿಯ ನಿರ್ಮಾಣ, ಅಲ್ವಾ? ಸೊ ಅಲ್ಲಿ ಆ ಒಂದು ಇಬ್ರು ಸಹೋದರಗಳನ್ನ ಆ ಒಂದು ನಾಟ್ಯ ಶಾಲೆಯಲ್ಲಿ ಈಗ ಹಿಡಿದು ಏನ್ರಿ ಬಂದಿ ಮಾಡಿದ್ದಾರೆ. ಅವ್ರನ್ನ ಬಿಡುಗಡೆ ಮಾಡಕ್ ಆಗ್ತಾ ಇಲ್ಲ. ಪೌಲನನ್ನ ಹೋಗ್ಬೇಡ ಅಂತ ಹೇಳ್ಬಿಟ್ರು. ಈಗ ಅಲೆಕ್ಸಾಂಡರನ್ನ ಮುಂದೆ ತರ್ತಾರೆ. ಆತನ ಸ್ವಲ್ಪ ಮಾತನಾಡೋದಲ್ಲಿ ಒಂದು ವೇಳೆ ಧೈರ್ಯ ಕೊಂಡು ಏನ್ ಮಾಡಿರ್ಬೋದು ಅಂದ್ರೆ, ಆತನ ಸಹೋದರನ ಮಧ್ಯದಲ್ಲಿ ಧೈರ್ಯವಾದ ವ್ಯಕ್ತಿ ಅಂತ ಹೇಳಿ ಆತನನ್ನ ಮುಂದೆ ಬಿಡ್ತಾರೆ. ಆತನು ಅಲ್ಲಿ ಕೂಗ್ತಾ ಇರುವಂತ ಆ ಒಂದು ವಿರೋಧಿಸುವಂತ ಜನರ ಮಧ್ಯದಲ್ಲಿ ಏನೋ ಮಾತಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ಹೇಳಕ್ಕೆ ಪ್ರಾರಂಭ ಮಾಡ್ತಾನೆ. ಆವಾಗ ಅಲ್ಲಿರುವಂತ ಜನರಿಗೆ ಅಲ್ಲಿರುವಂತ ನಾಯಕರು ಯಾರು ಈ ಗೊಂದಲವನ್ನ ಪ್ರಾರಂಭ ಮಾಡಿದ್ರೋ ಅವ್ರಿಗೆ ಗೊತ್ತಾಯ್ತು, ಅಥವಾ ನನ್ನ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಅಲ್ಲಿ ಪೌಲ ವಿರುದ್ಧವಾಗಿರುವಂತ ಯಹೂದ್ಯರು ಕೂಡ ಈ ಜನರ ಜೊತೆ ಸೇರ್ಕೊಂಡ್ರು. ಅದರಿಂದ ಅವ್ರಿಗೆ ಗೊತ್ತಾಯ್ತು ಈ ಅಲೆಕ್ಸಾಂಡರ್ ಅನ್ನುವ ವ್ಯಕ್ತಿ ಕೂಡ ಒಬ್ಬ ಯಹೂದ್ಯನು ಅಂತ. ಆವಾಗ ಈತನು ಕೂಡ ಪೌಲನ ವಿಷಯವಾಗಿ ಸಮರ್ಥಿಸ್ಕೋತಾನಂತ ಹೇಳಿ, ಅದು ಜನರ ಮಧ್ಯದಲ್ಲಿ ಆ ವಿಷಯಗಳು ಬರಬಾರ್ದು ಅಂತ ಹೇಳಿ ಅಲ್ಲಿ ಸತತವಾಗಿ ಅವರು 2 ತಾಸು ಕೂಗ್ತಾನೆ ಇದ್ರು. ಏನ್ರಿ ದಯಾನ ದೇವತೆನೇ
ಮಹಾದೇವಿ ಅಂತ ಕೂಗಕ್ಕೆ ಮಾಡ್ತಾ ಇದ್ರು ಅಂತ ಕೂಡ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ಸಹೋದರ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಈ ವಿಷಯಗಳನ್ನ ನಾವು ನೋಡ್ಬೇಕಾದ್ರೆ ಈಗ ಏನಾಗ್ತಾ ಇದೆ ಅಂತ ನೋಡ್ಬೇಕಾದ್ರೆ ಇಡೀ ಎಪೇಸಿಯು ಪಟ್ಟಣ ಈಗ ಗೊಂದಲದಲ್ಲಿದೆ ಅಲ್ವಾ. ಆ ಗೊಂದಲದಲ್ಲಿ ಇದ್ದಂತ ಪಟ್ಟಣದಲ್ಲಿ ನಾನಾ ಕಡೆ ದಂಗೆಗಳು, ನಾನಾ ಕಡೆ ಹೋರಾಟಗಳು, ನಾನಾ ಕಡೆ ಏನ್ರಿ ಕ್ರೈಸ್ತರ ವಿರುದ್ಧವಾಗಿ ಏನ್ರಿ ಘೋಷಣೆಗಳು ಪ್ರಾರಂಭವಾಯಿತು. ಈಗ ಏನಾಗ್ತಾ ಇದೆ ಅಂದ್ರೆ ಆ ಎಪೇಸಿ ಪಟ್ಟಣವನ್ನ ಆಳ್ವಿಕೆ ಮಾಡ್ತಾ ಇದ್ದದ್ದು ಯಾರು ಅಂತ ನೋಡ್ಬೇಕಾದ್ರೆ ರೋಮಾಪುರಿಯ ಅರಸರು ಅಲ್ವಾ. ಈ ಎಪೇಸಿಯು ಪಟ್ಟಣ ಬಂದು ರೋಮಾಪುರಿಯ ಅರಸರ ಏನ್ರಿ ಆಳ್ವಿಕೆಯಲ್ಲಿ ಇದ್ದಿರೋದ್ರಿಂದ ಆ ರೋಮಾಪುರಿಯ ಅರಸರು ಅವರು ಆಳ್ವಿಕೆ ಮಾಡುವಂತ ಪಟ್ಟಣಗಳಲ್ಲಿ ಅವ್ರದೇ ಆದಂತ ಜನರನ್ನ ಇಟ್ಟು ಆ ಒಂದು ಪಟ್ಟಣಗಳಲ್ಲಿ ಯಾವುದೇ ರೀತಿಯ ಗಲಭೆಗಳು ಉಂಟಾಗಬಾರ್ದು ಅಂತ ಅವ್ರನ್ನ ನೇಮಿಸಿರ್ತಾರೆ. ಆ ರೀತಿ ಒಂದು ವ್ಯಕ್ತಿಯನ್ನ ನೇಮಕ ಮಾಡಿದ್ರು. ಆ ವ್ಯಕ್ತಿ ಈಗ ಮಾತಾಡ್ತಾರೆ. ಓಕೆನಾ. ಅದನ್ನೇ 19ನೇ ಅಧ್ಯಾಯ 35ರಿಂದ 37 ವಚನ ಓದೋಣ. 19ನೇ ಅಧ್ಯಾಯ 35ರಿಂದ 37 ವಚನಗಳು. ಕಡೆಗೆ ಪಟ್ಟಣದ ಜನರ ಗುಂಪನ್ನು ಸಮಾಧಾನಪಡಿಸಿ, ಎಪೇಸ ಪಟ್ಟಣದವರೇ, ಅತಮಿ ಮಹಾದೇವಿ ದೇವಸ್ಥಾನಕ್ಕೂ ಆಕಾಶದಿಂದ ಬಿದ್ದ ಆಕೆ ಮೂರ್ತಿಗಳಿಗೂ ಪಾಲಕರಾಗಿದ್ದಾರೆಂಬುದನ್ನು ತಿಳಿದಿರುವ ಮನುಷ್ಯನು ಇದ್ದಾನೆ. ಈ ಸಂಗತಿ ಅಲ್ಲವೆನ್ನುವುದಕ್ಕೆ ಯಾರಿಂದಲೂ ಆಗದೇ ಇರುವುದರಿಂದ ನೀವು ಶಾಂತಿಯಿಂದ ಇರಬೇಕು, ದುಡುಕಿನಿಂದ ಏನು ಮಾಡಬಾರದು. ನೀವು ತಿಳಿದೇ ಇರುವ ಈ ಮನುಷ್ಯರು ದೇವಸ್ಥಾನದಲ್ಲಿ ಕಳ್ಳತನ ಮಾಡುವರಲ್ಲ, ನಮ್ಮ ದೇವಿಯನ್ನು ದೂಷಿಸುವವರೂ ಅಲ್ಲ. ಸರಿ. ಸೊ ಇದು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ಒಂದು ಸಮಾಧಾನದ ಒಂದು ಮಾತುಗಳನ್ನ ಈ ವ್ಯಕ್ತಿ ಏನ್ ಮಾಡ್ತಾರೆ ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ ಸಹೋದರ ಸಹೋದರರೇ. ಸೊ ಈ ವ್ಯಕ್ತಿ ಹೇಳಕ್ಕೆ ಪ್ರಾರಂಭ ಮಾಡುವ ಈ ಸಮಾಧಾನದ ವಿಷಯಗಳು ಹೇಳಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿ ನಡೆಯುವಂತ ಕಾರ್ಯಗಳು ಏನು ಅಂತ ಕೂಡ ನಾವು ನೋಡೋಣ ಅಲ್ವಾ. ಸೊ ಇಲ್ಲಿ ಆ ಜನರು ಗೊಂದಲದಲ್ಲಿದ್ದಾರೆ. ಎಷ್ಟೋ ಜನರಿಗೆ ಏನಕ್ಕೋಸ್ಕರ ಸೇರಿದೀವಿ ಅಂತ ಗೊತ್ತಿಲ್ಲ. ಆದ್ರೆ ಈ ಒಂದು ಗೊಂದಲವನ್ನ ಪ್ರಾರಂಭ ಮಾಡಿದವರು ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರುವಂತ ಜನ, ಅವ್ರಿಗೆ ಆದಾಯ ಕಡಿಮೆ ಆಯ್ತು ಅಂತ ಪ್ರಾರಂಭ ಮಾಡಿದ್ರು. ಅದರ ಜೊತೆ ಇನ್ನೊಂದಷ್ಟು ಯಹೂದ್ಯರು ಪೌಲನಿಗೆ ವಿರೋಧವಾಗಿದ್ದಂಥವ್ರು ಸೇರ್ಕೊಂಡ್ರು. ಇವರೆಲ್ಲ ನಡೆಸ್ತಾ ಇರುವಂತ ಕುತಂತ್ರ. ಅದರಲ್ಲಿ ಸಾಮಾನ್ಯ ಜನ ಕೂಡ ಸೇರ್ಕೊಂಡಿದ್ರು. ಈ ಸಾಮಾನ್ಯ ಜನರನ್ನ ಯಾವುದೇ ರೀತಿಯ ಸತ್ಯದ ವಿಷಯಗಳು ಗೊತ್ತಾಗಬಾರದು ಅಂತೇಳಿ ಇವರು ಕೂಗಾಡಕ್ಕೆ ಪ್ರಾರಂಭ ಮಾಡಿಸ್ಬಿಟ್ರು ಅಲ್ವಾ. ಈ ಒಂದು ಘಟನೆಯನ್ನ ನೀವು ನೋಡುವಾಗ ಏನ್ ಜ್ಞಾಪಕ ಬರ್ತದೆ ನಮಗೆ ಅಂತ ನೋಡ್ಬೇಕಾದ್ರೆ, ಯೇಸು ಸ್ವಾಮಿಯನ್ನ ಶಿಲುಬೆಯಲ್ಲಿ ಹಾಕಕ್ ಮುಂಚೆ ಅಲ್ಲಿ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅಲ್ಲಿ ಬರಬಾಸನನ್ನ ಬಿಡುಗಡೆ ಮಾಡ್ಬೇಕಾ, ಸ್ವಾಮಿಯನ್ನ ಬಿಡುಗಡೆ ಮಾಡ್ಬೇಕಾ ಅಂತ ನೋಡ್ಬೇಕಾದ್ರೆ ಅಲ್ಲೂ ಕೂಡ ಯಹೂದ್ಯರ ನಾಯಕರು ಏನ್ ಮಾಡ್ಬಿಟ್ರಿ, ಅಲ್ಲಿ ಘೋಷಣೆಯನ್ನ ಕೂಗಕ್ಕೆ ಜನರಿಗೆ ಹೇಳ್ಕೊಟ್ಬಿಟ್ರು ಅಲ್ವಾ, ಬರಬಾಸನನ್ನ ಬಿಡುಗಡೆ ಮಾಡ್ರಿ ಅಂತ. ಸೊ ಇದೆಲ್ಲ ಕೂಡ ಆ ಒಂದು ಜನ ಅದರ ಹಿಂದೆ ಯಾವ ರೀತಿಯ ತಪ್ಪಾದ ಕಲ್ಪನೆಯಲ್ಲಿ ಈ ಕಾರ್ಯಗಳನ್ನ ಮಾಡಿಸ್ತಾರೆ ಅನ್ನೋದನ್ನ ಕೂಡ ನಾವು ದೀರ್ಘವಾಗಿ ನೋಡುವಂಥದ್ದಾಗಿದೆ ಸಹೋದರ ಸಹೋದರರೇ. ಸೊ ಅದರಿಂದ ಈ ವಿಚಾರಗಳನ್ನ ದೇವರ ಚಿತ್ತ ಇದ್ರೆ ಬರುವಂತ ವಾರ ಕೂಡ ಈ 19ನೇ ಅಧ್ಯಾಯ 35ನೇ ವಚನದಿಂದ ನಾವು ಒಂದಷ್ಟು ವಿಷಯಗಳನ್ನ ನೋಡೋಣ ಅಲ್ವಾ. ಆ ಒಂದು ವಿಷಯಗಳನ್ನ ನಾವು ನೋಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನನಗೆ ನಾಳೆ ದಿನದಲ್ಲಿ ಒಂದು ಕನ್ವೆನ್ಷನ್ ಇದೆ, ಅದಕ್ಕೆ ಸ್ವಲ್ಪ ನನಗೆ ಏನೋ ಒಂದು ಕೆಲಸ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಒಂದು 5 ನಿಮಿಷ ಬೇಗ ಮುಗಿಸ್ಕೋತೀನಿ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಈ ದಿನದಲ್ಲೂ ಕೂಡ ನಾವು ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ಪಾಠಗಳನ್ನ ನಾವು ಮುಗಿಸೋಣ. ನಮ್ಮ ಮಧ್ಯದಲ್ಲಿರುವಂತಹ ಸಹೋದರರಾದ ಮೋಹನ್ ರಾಜ್ ಬ್ರದರು ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನ ಮುಕ್ತಾಯಗೊಳ್ಳುವುದಕ್ಕೆ ಕೇಳ್ಕೊತೀನಿ. ಥ್ಯಾಂಕ್ ಯು ಬ್ರದರ್. ಪ್ರಾರ್ಥನೆ ಮಾಡ್ತೀರಾ ಮೋಹನ್?
ಯಾರಿದ್ದಾರೆ ಪ್ರಾರ್ಥನೆ ಮಾಡಕ್ಕೆ? ವಿನೋದ್ ಬ್ರದರ್ ಇರ್ಬೋದು ನೋಡಿ. ವಿನೋದ್ brother, ಪ್ರಾರ್ಥನೆ ಮಾಡ್ತೀರಾ ಪ್ಲೀಸ್? ಹಾ ಬ್ರದರ್ ಮಾಡ್ತೀನಿ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡೋಣ. Our Heavenly Almighty Father, the Father in whom we keep our trust, faith, and hope, the Father who lives in a place where no man can reach or will ever reach, let to thy name alone be all the glory, honor forever and ever. Dear Father, we thank thee for giving us an opportunity to gather as a family to listen to the words delivered by thy brethren. Father, in this world we are blessed to have the elder brethren in our church gather all their children every week, every day, helping us to listen to thy words and help us to understand. We thank thee for that, Father. As we listen, let thy Holy Spirit dwell in our hearts, guiding us, our thoughts and our intentions to humble ourselves unto thy will. And in everything that we do, let thy will only prevail and not ours. Forgive us for all the mistakes and sins that we have committed. We pray for all thy children in this world. We pray for everyone who have gathered under thy name elsewhere. We submit this humble request, dear Father, unto thy feet through the